ಎರಡು ಯಾಕಂದ್ರೆ ಒನ್ ಟೈಪ್ ಆಫ್ ಪೀಪಲ್ ಒನ್ ಮಾಡ್ತೀವಿ, ಇನ್ನೊಂದು ಟೈಪ್ ಆಫ್ ಪೀಪಲ್ ಮಾಡ್ತೀವಿ. ನೀವು ಯಾವ ಕ್ಯಾಟಗರಿ ಒಳಗೆ ಬೀಳ್ತೀರಿ ನೀವೇ ಡಿಸೈಡ್ ಮಾಡ್ಕೊಂಡು ರಫ್ ಟೈಮ್ ಟೇಬಲ್ ಅದ್ರೊಳಗೆ ನಿಮ್ಮ ಸ್ಮಾಲ್ ಮಾಡಿಫಿಕೇಶನ್ಸ್ ನೀವು ಮಾಡ್ಕೋಬೇಕು. ಮಾಡ್ಕೊಂಡು ನಿಮ್ಗೆ ಹೆಂಗಾಗತ್ತ ಹಂಗ ಈ ವಿಡಿಯೋದ್ದು ಅಥವಾ ಈ ಕ್ಲಾಸದ ಇಂಟೆನ್ಷನ್ ಏನು ಅಂದ್ರೆ ಈ ಕ್ಲಾಸ್ ಮುಗಿದ ಮೇಲೆ ನೀವು ಮನೆಗೆ ಹೋದ್ಮೇಲೆ ಎಫೆಕ್ಟಿವ್ ಓದೋರಂತೂ ಓದು ಕಂಟಿನ್ಯೂ ಮಾಡೋದು. ಯಾರು ಎಫೆಕ್ಟಿವ್ ಓದಾಗತ್ತಿಲ್ಲ, ಟೈಮ್ ವೇಸ್ಟ್ ಮಾಡಕತ್ತೀರಿ, ಟೈಮ್ ಮ್ಯಾನೇಜ್ ಮಾಡಕ್ ಆಗೋದು ನಮ್ಗೆ. ಮನೆಗೆ ಹೋಗ್ತೀವಿ ಸುಸ್ತಾಗ್ಬಿಟ್ಟಿರ್ತೀವಿ, ಇಷ್ಟು ಓದೈತಿ ಟೈಮ್ ಸಿಗೋದು, ಹೆಂಗ ಎಫೆಕ್ಟಿವ್ಲಿ ಟೈಮ್ ಮ್ಯಾನೇಜ್ ಮಾಡಿ ಹೆಂಗ್ ಇದನ್ ಮಾಡ್ಬೇಕು ಅನ್ನೋದು ಜನರಲ್ ಆಗಿ ನನಗೆ ಸ್ವಲ್ಪ ಎಷ್ಟು ಬೇಸಿಕ್ ಗೊತ್ತು ಅಷ್ಟು ನಿಮ್ಗೆ ಹೇಳ್ತೀನಿ. ಅದರಿಂದ ನಿಮ್ಗೆ ಯೂಸ್ ಆದ್ರೆ ಚಲೋ, ಯೂಸ್ ಆಗುತ್ತಂತ ಅನ್ಕೊಂಡಿನಿ. ಸೊ ನಾನು ಏನ್ ಮಾಡೋಣ ಈಗ ಅಂದ್ರೆ 2 ಕಾಲಮ್ ಮಾಡ್ತೀನಿ. One column is for early birds, second column is for night owls. Early birds ಅಂದ್ರೆ ಮುಂಜಾನೆ ಹೇಳೋರು, ಲಘು ಹೇಳೋರು. ನೈಟ್ ಔಲ್ಸ್ ಅಂದ್ರೆ ರಾತ್ರಿ ಮಲ್ಕೊಳ್ಳೋರು. ಇಫ್ ಯು ಆರ್ ನಾಟ್ an early bird, not even a night owl, then get lost. ಅಂದ್ರೆ ಈ 2 ಟೈಮ್ ಟೇಬಲ್ ನಿಮಗ ಅಲ್ಲ. ಸೆಕೆಂಡ್ ಇಯರ್ ಅದಿರಿ, ಇನ್ನು ಸ್ವಲ್ಪ 4 ತಿಂಗಳಿಗೆ ಎಕ್ಸಾಮ್, ಅದಾದ್ಮೇಲೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಐದರ್ ನೀವು ರಾತ್ರಿ ಲೇಟ್ ಆಗಿ ಮಲ್ಕೋಬೇಕು, ಇಲ್ಲ ಮುಂಜಾನೆ ಲಘು ಹೇಳ್ಬೇಕು. ನಾವು 2 ಮಾಡಂಗಿಲ್ಲ, ಮಾತಾಡ್ಬೇಡ್ರಿ ಲಾಸ್ಟ್ ಬೆಂಚ್. 2 ಮಾಡಂಗಿಲ್ಲ. ನಾವು 6ಕ್ಕೆ ಮನೆಗೆ ಹೋಗ್ತೀವಿ, 6:30 ಮನೆಗೆ ಹೋಗ್ತೀವಿ, ಎಷ್ಟಾಗುತ್ತೆ ಅಷ್ಟು ಓದ್ತೀವಿ, ಊಟ ಮಾಡಿ 10ಕ್ಕೆ ಮಲ್ಕೊಂಡ್ಬಿಡ್ತೀವಿ, 7:30 8ಕ್ಕೆ ಎದ್ದು ಕಾಲೇಜಿಗೆ ಬರ್ತೀವಿ. ಇದು ಪಾಸ್ ಆಗ್ಬೋದು ಇಷ್ಟು ಮಾಡಿದ್ರೆ. ಸೆಕೆಂಡ್ ಇಯರ್ ಬೇಕಾದ್ರೆ ಪಾಸ್ ಆಗ್ಬೋದು. ಬಟ್ ನಾವು ಇಲ್ಲಿ ಬರೀ ಪಾಸ್ ಮಾಡಿಸೋ ಇಂಟೆನ್ಷನ್ ಇಲ್ಲ, ನಮಗಂತೂ ಇಲ್ಲ. ನಿಮಗೂ ಬರೀ ಪಾಸ್ ಆಗೋ ಇಂಟೆನ್ಷನ್ ಇದೆ. ಮಸ್ತ್ ರಿಸಲ್ಟ್ ಬೋರ್ಡ್ ಎಕ್ಸಾಮ್ ತರಬೇಕು, ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಿದ್ರೆ ಅದ್ರಾಗೂ ತರಬೇಕು. ಇದು ನಮ್ಮ ಇಂಟೆನ್ಷನ್. ಸೊ ಹಂಗೆ ಇಂಟೆನ್ಷನ್ ಇದ್ದಾಗ ಐದರ್ ಯು ಹ್ಯಾವ್ ಟು ಬಿ ಅ ಅರ್ಲಿ ಬರ್ಡ್ ಆರ್ ಯು ಹ್ಯಾವ್ ಟು ಬಿ ಅ ನೈಟ್ ಔಲ್. ಮುಂಜಾನೆ 5ಕ್ಕರ ಹೇಳ್ಬೇಕು ಇಫ್ ಯು ಆರ್ ಅರ್ಲಿ ಬರ್ಡ್, ಮಿನಿಮಮ್ ಹೇಳತ್ತಾರೆ. ಇಫ್ ಯು ಆರ್ ನೈಟ್ ಔಲ್ ರಾತ್ರಿ 2ಕ್ಕೆ ತನಕ ಓದಬೇಕು, ಮಿನಿಮಮ್ ಇದು. ಹೌದು, ಫಾರ್ ಬೆಟರ್ ರಿಸಲ್ಟ್ಸ್ ಮಿನಿಮಮ್ ಇಷ್ಟು ಮಾಡಬೇಕು. ನಾ ಅದ್ರ ಪ್ರಕಾರ ಟೈಮ್ ಟೇಬಲ್ ಸೆಟ್ ಮಾಡ್ತೀನಿ. ನಿಮ್ಗೆ ಅದ್ರಾಗ ರಫ್ ಮಾಡಿಫಿಕೇಶನ್ಸ್ ನಿಮಗೆ ಹೆಂಗ್ ಬೇಕು ಹಂಗ ಮಾಡ್ಕೋರಿ, ನಿಮ್ ಕನ್ವೀನಿಯನ್ಸ್ ತಕ್ಕಂಗೆ ಚೇಂಜ್ ಮಾಡ್ಕೋರಿ. ನಾವು ಹಂಗ ಇಲ್ಲೇ ಎಲ್ಲಾರ್ಗು ಅಪ್ಲೈ ಆಗೋ ಹಂಗ. ಈಗ ನಾನು ಏನಾದ್ರು ಹಾಕಿದೆ ಆ ಟೈಮ್ನಾಗ ನಾ ಆಟಾಡಕ್ ಹೋಗ್ತೀನಿ, ಆ ಟೈಮ್ನಾಗ ಮನೆ ಕೆಲಸ ಹಚ್ತಾರೆ, ಇವನ್ನೆಲ್ಲ ಹೇಳ್ಬೇಡ್ರಿ ನಂಗೆ. ನಾ ಹಂಗ ಜನರಲ್ ಆಗಿ ಒಂದ್ ಮಾಡ್ತೀನಿ. ಅದನ್ನ ಎಕ್ಸಾಕ್ಟ್ಲಿ ಫಾಲೋ ಮಾಡ್ತಿರೋ ಏನ್ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಕೊಂಡು ಫಾಲೋ ಮಾಡ್ತಿರೋ ನಿಮ್ಗೆ ಗೊತ್ತಿದೆ. Shall we do it? Yes, sir. ಏನ್ ಮಾಡೋಣ ಅಂದ್ರ ಫಸ್ಟ್ ಬೇಸಿಕ್ ಇವ್ರದೊಂದು ಅವ್ರದೊಂದು ಕಾಲಮ್ ಮಾಡಿ, ಇವ್ರು ಮುಂಜಾನೆಯಿಂದ ರಾತ್ರಿ ತನಕ ಎಷ್ಟು ಟೈಮ್ ಸಿಗುತ್ತೆ ನೋಡ್ಕೊಂಡು ಓದಕ್. ಅಂದ್ರ ಕಾಲೇಜ್ ಬಿಟ್ಟು, ಮಲ್ಕೊಳ್ಳೋದು ಬಿಟ್ಟು, ಊಟ ಬಿಟ್ಟು ನಿಮಗೆ ಎಷ್ಟು ಸಿಗುತ್ತೆ ಅಷ್ಟನ್ನು ನೀವು ಎಷ್ಟು ಓದ್ತೀರಿ, ಆಮೇಲೆ ಎಷ್ಟು ಸಿಗುತ್ತೆ ನೋಡೋಣ. ಅದ್ರಾಗ ಹೆಂಗ್ ಯೂಟಿಲೈಸ್ ಮಾಡ್ಕೊಳಕ್ ಒಂದು ಸ್ಟೆಪ್ಸ್ ಕೊಡ್ತೀನಿ, ಅದು ನೀವು ಡಿಸೈಡ್ ಮಾಡ್ತೀನಿ. Okay, so we'll start with early birds. Early birds ಯಾರ್ಯಾರಿಲ್ಲ? Raise your hands. ನಮ್ಗೆ ರಾತ್ರಿ ಮಲ್ಕೊಳ್ಳೋದು ಲಘು ಮಾಡ್ತೀವಿ, ಲಘು ಹೇಳ್ತೀವಿ. ಓಕೆ, ಉಳಿದವರೆಲ್ಲ ನೈಟ್ ಔಲ್ಸಾ? ನೈಟ್ ಔಲ್ಸ್ ಕೈ ಐತೆ. ಹಾ, ಓಕೆ. 2 ಕೈ ಐತಲ್ಲ ಅಂದ್ರೆ ನಾವು ಲಘು ಮುಕ್ಕೊಂಡು ಲೇಟ್ ಆಗಿ ಹೇಳೋರು. ಇವರು ಗೆಟ್ ಲಾಸ್ ಅಂದ್ಬಿಟ್ಟು ನಾನು ಗೆಟ್ ಲಾಸ್ ಅಂದ್ರೆ ಆರಾಮ್ ಇರ್ತೇವೆ ನೀವು ಜೀವನದಾಗ. ಆದ್ರೆ ಸೆಕೆಂಡ್ ಇಯರ್ ಚಲೋ ರಿಸಲ್ಟ್ ಮಾಡಕ್ ಆಗಲ್ಲ. ಓಕೆ, ಇದು ಅರ್ಲಿ ಬರ್ಡ್ಸ್ ಕಾಲಮ್. ಇದು ನೈಟ್ ಔಲ್ಸ್. ಫಸ್ಟ್ ಇವರು 5ಕ್ಕೆ ಹೇಳ್ಬಿಡುತ್ತೆ ಮಿನಿಮಮ್. ಇದು ನೀವು 4ಕ್ಕೆ ಹೇಳ್ತೀರಿ ಚಲೋ. ಅರ್ಲಿ ಬರ್ಡ್ಸ್ ಅಂದ್ರೆ ನಾವು 6:30 7 ಕೇಳ್ತೀವಿ ನಾವು ಅರ್ಲಿ ಬರ್ಡ್. ಯು ಆರ್ ನಾಟ್ ಅನ್ ಅರ್ಲಿ ಬರ್ಡ್ ಇಫ್ ಯು ಆರ್ ವೇಕಿಂಗ್ ಅಪ್ ಅಟ್ 7. ಅಂದ್ರ ಇದೊಂದು ವರ್ಷ ಆದ್ಮೇಲೆ ಡಿಗ್ರಿ ಹೋಗಿ 7 ಕೇಳಿದ್ರೆ ಯು ಆರ್ ಅನ್ ಅರ್ಲಿ ಬರ್ಡ್. ಸೆಕೆಂಡ್ ಇಯರ್ ಇದ್ದಾಗ ಅಲ್ಲ, ಸೆಕೆಂಡ್ ಇಯರ್ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅಷ್ಟು ಕೊಡ್ಬೇಕು. ಸೊ 5 ಅಂತ ನಾ ಕನ್ಸಿಡರ್ ಮಾಡ್ತೀನಿ. ಮಾಡ್ಬೋದಾ? ಸೊ 5 ಹೇಳ್ತೀರಿ ಅಂತ ಅನ್ಕೊಂಡು 5 AM. ಎಷ್ಟೊತ್ತಿಗೆ ನೀವು ಕಾಲೇಜ್ನಾಗ ಇರ್ಬೇಕು? 10ಗೆ ಇರ್ಬೇಕು. ಮನಿ ಎಷ್ಟೊತ್ತಿಗೆ ಬಿಡ್ಬೇಕು? 9. ನೀವು ಸುಮ್ಮನೆ ಹಿಂದೆ ಹೇಳ್ಬೇಡ್ರೆ ನಾನು ಕರೆಕ್ಟ್ ಹೇಳ್ತೀನಿ.
ಇದನ್ನ ನಿಮಗೆ ಹೆಲ್ಪ್ ಮಾಡಕ್ ನಾ ಹೇಳಬೇಕಂದ್ರೆ ನೀವು ನನಗೆ ಎಕ್ಸಾಕ್ಟ್ ಟೈಮಿಂಗ್ ಹೇಳ್ಬೇಕು. 9:15 ಅಂದ್ರೆ 9:15 ಬನ್ನಿ ಬರ್ಬೇಕು. 9 ಓಕೆ 9 ಅಂದ್ರೆ 5 to 9 4 hours ಅದ ತಡ್ರಿ. 9ಕ್ಕೆ ಮನಿ ಬಿಡ್ಬೇಕು. ಅದು ಮನಿ ಬಿಡೋದ್ರ ಮೊದಲು ಸ್ನಾನ ಆಗ್ಬೇಕು, ಫ್ರೆಶ್ ಆಗ್ಬೇಕು, ನಾಷ್ಟ ಆಗ್ಬೇಕು. ಇವಕ್ಕೆಲ್ಲ 40 ನಿಮಿಷ ಕೊಡೋಣ ಮೂರು ಸೇರಿ. ಒಂದ್ ತಾಸಿನ ಜಾಸ್ತಿ ಕೇಳ್ಬೇಡಿ. ಒಂದ್ ತಾಸ ನಾವು ಸಾಲಕ್ಕೆ ಹೋದ್ರೆ 40 ನಿಮಿಷ ಬೇಕು. ಸೊ 5 AM ಗೆ ಹೇಳ್ರಿ 9ಕ್ಕೆ ನೀವು ಮನಿ ಬಿಡ್ಬೇಕು. 9ಕ್ಕೆ ಮನಿ ಬಿಡ್ಬೇಕು. 8ರಿಂದ ರೆಡಿ ಆಗಿ ಸ್ಟಾರ್ಟ್ ಆಗ್ತೀರಿ ಅನ್ಕೊಳ್ಳೋಣ. ಆ 5ರಿಂದ 8 ನೀವು ಚಹಾ ಕುಡಿಯು, ಫ್ರೆಶ್ ಆಗು, ಮುಖ ತೊಳ್ಕೊಡು, ಹಲ್ತಿ ಕೊಡು ಎಲ್ಲ ಬಂದು ಅದನ್ನ ಸ್ನಾನ ನಾಷ್ಟ ಹೇಳಿ 1 ತಾಸು. ಓಕೆ ಸೊ ನೀವು 5ಕ್ಕೆ ಎದ್ದೀರಿ ಅಂದ್ರೆ 8 ತನ ಟೈಮ್ ಬೇಕಾ? ಎಷ್ಟು ಟೈಮ್ ಸಿಗುತ್ತೆ ನೋಡಿ ಮತ್ತೆ 5 AM to 8 AM ಎಷ್ಟು ಅವರ್ಸ್? 3 hours. ಮುಂದೆ ಚಿಕ್ಕಿ 10ರಿಂದ 6 ಚಿಕ್ಕಿ ಹೌದಲ್ಲ? 10ರಿಂದ 6 ಟೈಮ್ ಅಂತ ವೇಸ್ಟ್ ಮಾಡ್ತಿರಂಗಿಲ್ಲ. ಆದ್ರೆ ಕುಂತು ಓದಾಕ ಆಗಂಗಿಲ್ಲ ಬಿಕಾಸ್ ಕ್ಲಾಸಸ್ ನಡೆದಿರ್ತಾವ. ಸೊ ಆ ಎಷ್ಟೊತ್ತಿಗೆ ಮನೆ ಮುಗ್ತೀರಿ? 6:30. 6:30 ಇಂದ 7:30 ತನಕ ಹೋಗ್ಬಿಡ್ತೀನಿ 1 ತಾಸು. ಸೊ 7 ಅನ್ಕೊಳ್ಳೋಣ. 6:30 ಮನಿ ಮುಟ್ತೀನಿ. 6:30 to 7:30 ನಿಮ್ಗೆ ಕೊಡ್ತೀನಿ. ನೀವು ಏನಾರ ಮಾಡಿ ನಿಮ್ಗೆ ಕೊಡ್ತೀನಿ. ನಮ್ದ ಟೈಮ್ ಅದ ಅಂದ್ರೆ ನೀವು ಏನು ಮಾಡ್ತೀರಿ? ಓದೋದು ಬೇಡ ಅಂತ ಹಿಂಗ ನೀವು ಫ್ರೆಶ್ ಆಗ್ರಿ, ಟಿವಿ ನೋಡ್ರಿ, ಮನೆಗೆ ನೋಡ್ರಿ, ಮಾತಾಡ್ರಿ, ಆಟ ಆಡ್ರಿ. ಆದ್ರೆ 7:30 ಮುಗಿಬೇಕಲ್ಲ. ಸೊ 7:30 ಸ್ಟಾರ್ಟ್. ನೀವು 5 ಗಂಟೆಗೆ ಏಳೋರು ಎಷ್ಟೊತ್ತು ಮಲ್ಕೊಂತಾರೆ? 12 11:30 12:30 1:30 2:30 3:30 4:30 5 ತಾಸು ರಗಡ ನಿಂತಿ. ಹೌದು, ಸೆಕೆಂಡ್ ಇಯರ್ ದವರೆಗೆ 5 ತಾಸು ರಗಡ. 8 ತಾಸು ಬೇಕಂತಾರಲ್ಲ ಅದು ಸುಳ್ಳು. ಹೆಲ್ದಿ ಲೈಫಿಗೆ 8 ತಾಸು ನಿಂತು ಬೇಕಂತಾರಲ್ಲ ಶುದ್ಧ ಸುಳ್ಳು. ಸೊ 7:30 to 11:30 ದೂರ ಓದುದು ಅಂತ ಹೇಳಕತ್ತಿಲ್ಲ ನಾನು. ಅಷ್ಟು ಟೈಮ್ ಐತಿ ನೋಡೋಣ. ಎಷ್ಟು ಆಗುತ್ತೆ? 8:30 9:30 10:30 11:30 4 hours. ಹೌದಿಲ್ರಿ? 7:30 8:30 8:30 9:30 9:30 10:30 10:30 11:30. ಈಗ ಇದ್ರೊಳಗ ಸ್ವಲ್ಪ ನೋಡೋ ಗ್ಯಾಪ್ ಇರ್ತಾವ. ಆದ್ರ ದೊಡ್ಡ ಗ್ಯಾಪ್ ಇಲ್ಲ. ಯಾಕಂದ್ರೆ 1 ತಾಸು 6:30 7:30 ದೊಡ್ಡ ಗ್ಯಾಪ್ ತಗೊಂಡ್ರಿ ನೀವು ಆಲ್ರೆಡಿ. ಹೌದಿಲ್ಲ? ಇದು 7:30 PM to 11:30 PM 4 ತಾಸು. ಇಲ್ಲಿ 3 ತಾಸು. ಒಟ್ಟು ನಿಮ್ಗೆ 7 ತಾಸು ಆಯ್ತು ಓದಾ. ಅದ್ರಾಗ ನೀವು ಎಷ್ಟು ಮಾಡ್ತೀರಿ ಅನ್ನೋದು ನಿಮಗ್ ಬಿಟ್ಟಿದ್ದು. ನನ್ನ ಪ್ರಕಾರ ಇದ್ರಾಗ ಮಿನಿಮಮ್ 5 ತಾಸು ಓದ್ಬೇಕು. ನಾನು ಇವಾಗ ಎಲ್ಲ ಟೈಮ್ ತಗ್ದಿನ ಮತ್ತೆ ಸ್ಟಾರ್ಟಿಂಗ್ ಮುಂಜಾನೆ ಹೇಳುದು ಹಿಡಿದು ರೆಡಿ ಆಗೋದು ಬಿಟ್ಟಿವಿ, ಊಟ ಗೀಟ ಬಿಟ್ಟಿವಿ, ಕಾಲೇಜ್ ಅಂತೂ ಬಿಡಬೇಕು, ಮನೆಗೆ ಹೋದ್ಮೇಲೆ 1 ತಾಸು ರೆಸ್ಟ್ ಕೊಡ್ತೀವಿ. ಆಮೇಲೆ ಈ 4 ತಾಸು ಹೆಂಗ ರೆಸ್ಟ್ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟಿದೆ. ನಾವು ಏನಾರ ಫೈಲ ಹೇಳ್ತೀವಿ, ಅದ್ರಾಗ ನೀವು ಹೆಂಗ್ ಮಾಡ್ಕೊಂತೀರಿ ನಿಮಗ್ ಬಿಟ್ಟಿದ್ದು. ಬಟ್ ಈ 7 ಅವರ್ಸ್ನಾಗ ಮಿನಿಮಮ್ ಹೇಳತ್ತೀನಿ. ಮ್ಯಾಕ್ಸಿಮಮ್ 7 ಯೂಟಿಲೈಸ್ ಮಾಡ್ಕೋರಿ. ನಾವು ಇನ್ನೊಂದು ತಾಸು 6:30 to 7:30 ಬ್ರೇಕ್ ತಗೊಂಡ್ಬಿಟ್ಟು ನಾವು ಮುಂದೆ ಬ್ರೇಕ್ ಬೇಡ. ಕಂಟಿನ್ಯೂಸ್ 4 ತಾಸು ಕುಂದಿರ್ಬೋದು. ಪಾಸಿಬಲ್, 100% ಪಾಸಿಬಲ್. ಎಕ್ಸಾಮ್ ಹಿಂದೆ ಕೂಡ್ತಿರಲಿಲ್ಲ, ಬೆಂಕಿ ಹತ್ತಿರಲ್ಲ. ಕಟ್ಟಕ್ಕೆ ಬೆಂಕಿ ಹತ್ತಿದಾಗ ಹೋಗಬಾರ್ದು. ಬಟ್ 90% ಮಂದಿ ಅದ ಮಾಡ್ತೀವಿ. ಮಿನಿಮಮ್ ಯು ಹ್ಯಾವ್ 7 hours, ಬಟ್ ಅದ್ರೊಳಗೆ 5 hours ಮಿನಿಮಮ್ ಮಾಡ್ಬೇಕು. ಓಕೆ, ಇಲ್ಲಿ ಹೆಂಗ್ ಡಿವೈಡ್ ಮಾಡ್ಕೊಳ್ಳೋದು, ಇಲ್ಲಿ ಹೆಂಗ್ ಡಿವೈಡ್ ಮಾಡ್ಕೊಳ್ಳೋದು ಇದು ನಿಮಗೆ ಬಿಟ್ಟಿದ್ದಾರೆ. ಏನ್ ಮಾಡಬಹುದು ಅಂದ್ರ 5ಕ್ಕೆ ನೀವು ಹೇಳ್ತೀರ ಅನ್ಕೊಳ್ಳಿ. ಮುಂಜಾನೆ 7 ಇರಲ್ಲ, 5 ಬೈ ಲೇಟ್ 5 ಸ್ಟಾರ್ಟ್ ಮಾಡ್ಕೊಳ್ಳೋದ. 5ಕ್ಕೆ ಎದ್ದೀರಿ ಅಂದ್ರೆ ಬೈ ಲೇಟ್ ಅರ್ಧ ತಾಸಿಗೆ ನೀವೆಲ್ಲ ಫ್ರೆಶ್ ಆಗೋದಿಲ್ಲ ಮುಗಿಸಿ. ಆ ಟೈಮಿಗೆ ಬೆಸ್ಟ್. ನೈಟ್ ಔಲ್ಸ್ ಇನ್ನ ಅರ್ಲಿ ಬರ್ಡ್ಸ್ ಬೆಸ್ಟ್. ಎದಕ್ಕಂತ ಹೇಳ್ತೀನಿ, ಆ ಟೈಮ್ನಾಗ ಏನೇನು ಓದ್ತಿರಲ್ರಿ ಅದು ಭಾರಿ ನೆನ್ಪಿದೆ. ಆಕ್ಚುಲಿ 3:30 ಸ್ಟಾರ್ಟ್ ಮಾಡಿದ್ರೆ ಅಲ್ಟಿಮೇಟ್ ಟೈಮಿಂಗ್ ಅದು. ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ನನಗೆ ಬಹಳ ಡೀಟೇಲ್ಸ್ ಗೊತ್ತಿಲ್ಲ ಅದ್ರ ಬಗ್ಗೆ, ಬಟ್ ಇಟ್ ಇಸ್ ಕನ್ಸಿಡರ್ಡ್ ಬೆಸ್ಟ್ ಟೈಮ್ ಟು ಡೂ ಯುವರ್ ಬೆಸ್ಟ್ ವರ್ಕ್. ಯುವರ್ ಬೆಸ್ಟ್ ವರ್ಕ್ ಏನು ಓದೋದು?
ಹೌದಲ್ಲ? ಅಂದ್ರೆ ನಿಮ್ ಸದ್ಯ ಕೆಲಸ ಏನು ಓದುದು ಅದನ್ನ ಬೆಸ್ಟ್ ಟೈಮ್ ನಾಗ ಮಾಡ್ಬೇಕು. 24 hours 3:45 4:15 ನಾಟ್ ರಾಂಗ್ ರಾತ್ರಿ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಎಷ್ಟೋ ಮಂದಿ ಯೋಗಿಗಳು ಆ ಟೈಮ್ ಮೆಡಿಟೇಷನ್ ಮಾಡ್ತಾರೆ ಎದ್ದು. ಸೊ ಅಷ್ಟಾಗ ಒಂದು ನಿಮ್ಗೆ ಹೇಳಕ್ ಆಗ್ಲಿಕ್ಕಿಲ್ಲ. 5ಕ್ಕೆ ಎದ್ದು ಅನ್ಕೊಳ್ಳಿ, 5:30 ಸ್ಟಾರ್ಟ್ ಮಾಡಿದ್ರು 2 hours ಮಿನಿಮಮ್ ಒಂದ್ ಕಡೆ ಹೋಗ್ಬೇಕು. ಇದು ಪಾಸಿಬಲ್. ಮುಂಜಾನೆ ಅಂತೂ ಡೆಫಿನೆಟ್ಲಿ ಪಾಸಿಬಲ್. ಇಲ್ಲೇ ಇದನ್ನ ಮಾತಾಡೋದು ಮುಂದೆ ಬೇಕಾದ್ರೆ ನಾನು ಹೇಳ್ತೀನಿ, ಸ್ವಲ್ಪ ಒಂದೊಂದು ತಾಸೆ ಬ್ರೇಕ್ ತಗೋರಿ ಅನ್ಬೋದು. 5:30 ಕುಂತಿದ್ರೆ 7:30 ತನಕ ಮಿಸ್ ಕಾಡಲ್ಲ, ಕಂಟಿನ್ಯೂಸ್ ಹೋಗ್ಬೇಕು 2 ತಾಸು. ಇನ್ನು ಅರ್ಧ ತಾಸಲ್ಲಿ ಬೇಕಾದ್ರೆ ಆ ಅರ್ಧ ತಾಸು ನೀವು ಪೇಪರ್ ಓದ್ರಿ, ನ್ಯೂಸ್ ಪೇಪರ್, ಚಹಾ ಕುಡೀರಿ, ಬೇಕಾದ್ರೆ ಯಾರು ನೀವು ಮ್ಯೂಸಿಕ್ ಕೇಳಿದ್ರೆ ಮ್ಯೂಸಿಕ್ ಕೇಳ್ರಿ, ಅಥವಾ ಮೆಡಿಟೇಷನ್ ಮಾಡ್ರಿ, ಬೆಸ್ಟ್ ಈಶಾ ಕ್ರಿಯೆ ಮಾಡ್ರಿ. ಇದನ್ನು ನಾನು ಹೇಳ್ತೀನಿ, ನೀವು ಎಷ್ಟು ಸೀರಿಯಸ್ ತಗೊಂಡು ಫಾಲೋ ಮಾಡ್ತೀನಿ ನೀವು ಗೊತ್ತಿದೆ. ಈಶಾ ಕ್ರಿಯಾ ಅಂತ 5 ಗೊತ್ತದೆ. 10 to 15 minutes ಆಗುತ್ತೆ ಅದು ಮ್ಯಾಕ್ಸಿಮಮ್. ಇದು ಯಾವ ರಿಲಿಜನ್ನಿಗೂ ಸಂಬಂಧ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ನೀವು ಯಾವ ರಿಲಿಜನ್ ಇರ್ಬೋದು, ಯಾವ ಕಾಸ್ಟ್ ಇರ್ಬೋದು, ಅದನ್ನ ಮಾಡ್ಬೋದು. ನಿಮ್ಗೆ ಚಲೋ ಅನ್ಸುತ್ತೆ, ಚಲೋ ಅನ್ಸಿದಾಗ ಇನ್ ಸ್ವಲ್ಪ ಓದ್ಬೇಕು ಅನ್ಸುತ್ತೆ. ನಿಮ್ಗೆ ಒಳಗೆ ಇಂಟ್ರೆಸ್ಟ್ ಇದ್ದಾಗ ಇನ್ ಸ್ವಲ್ಪ ಓದ್ಬೇಕು ಅನ್ಸುತ್ತೆ, ಇನ್ ಚಲೋ ಅನ್ಸಿದಾಗ ಓದ್ಬೇಕು ಅನ್ಸುತ್ತೆ. If you feel good about yourself, you will put extra efforts than you usually do. So you have to feel good ಅಲ್ಲ, ಇದನ್ನ ಎತ್ಕೊಳ್ಳಿ ಮಾಡ್ಬಿಡಿ. ಈ 5 to 5:30 ಒಳಗೆ 5 to 5:30 ಒಳಗೆ ಈಶಾ ಕ್ರಿಯೆ ಮಾಡ್ರಿ. ಇಲ್ಲ ನಾವು ಇವೆಲ್ಲ ಮಾಡಕ್ ಹೋಗಲ್ಲ, ನಮ್ಗೆ ನಂಬಿಕಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೊಡ್ಬೋದಲ್ಲ, ಕಣ್ಣು ಮುಚ್ಕೊಂಡು ಸ್ವಲ್ಪ ಕೊಡ್ರಿ. ಬ್ರೀದಿಂಗ್ ಎಕ್ಸರ್ಸೈಸಸ್ ಮಾಡ್ರಿ. ಅನುಲೋಮ್ ವಿಲೋಮ್. Inhale from your left nostril, exhale from right. Again inhale from right and exhale from left. ನಿಮಗೆ 10 ಸಲ 5-10 ನಿಮಿಷ ಇದೆ. ಇದನ್ನ ನಿಮ್ಗೆ ನಾನು ಏನೋ ಯೋಗ ಕಲಿಸೋದು ಹೇಳಕತ್ತಿಲ್ಲ. ಇದರಿಂದ ನಿಮ್ಗೆ ಓದುದು ಎಫಿಷಿಯಂಟ್ ಆಗುತ್ತಾ, ಎಫೆಕ್ಟಿವ್ ಆಗುತ್ತಾ. ಸೊ ಒಂದು 15-20 ಮಿನಿಟ್ಸ್ 5ರಿಂದ 5:30 ಒಳಗೆ ಈಶಾ ಕ್ರಿಯೆ ಮಾಡ್ರಿ, ನಾರ್ಮಲ್ ಮೆಡಿಟೇಷನ್ ಮಾಡ್ರಿ, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ರಿ. ಇಲ್ಲ ನಾವು ಫಿಸಿಕಲ್ ಏನು ಮಾಡ್ತೀವಿ, ಸೂರ್ಯ ನಮಸ್ಕಾರ 10 ನಿಮಿಷ 15 ನಿಮಿಷ. ಇದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಆಗನ ಆಗ್ಬಾರ್ದು. ನನಗೆ ಸೆಕೆಂಡ್ ಇಯರ್ ಬೋರ್ಡ್ ಎಕ್ಸಾಮ್ ಟೈಫಾಯ್ಡ್ ಆಗಿತ್ತು, ಹೇಳಿದ್ದೆ ನಿಮಗೆ. ಒಮ್ಮೆ ಹೇಳಿರ್ಬೋದು, ಅದ್ರ ಕಥೆ ಇನ್ನೊಂದು ಹೇಳ್ತೇನೆ ಬೇಕಾದ್ರೆ ಇನ್ನೊಂದು ಡೀಟೇಲ್ ಆಗಿ. ನೆಕ್ಸ್ಟ್ ಡೇ ಮ್ಯಾಚ್ ಐತಿ, ನನಗೆ ಫುಲ್ ಹೈ ಟೆಂಪರೇಚರ್, ಫೀವರ್, ಅದಾಗ ಹೋಗ್ಬಾರ್ದು ಒಂದಿನ. ಸೊ ಹೆಲ್ತ್ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅಗ್ನಿ ಕರೆಕ್ಟ್ ಮೂಮೆಂಟಿಗೆ ಕೈ ಕೊಟ್ರ ಹಂಗ ಆಗ್ಬಾರ್ದಿಲ್ಲ. 5ರಿಂದ 5:30 ಒಳಗ either do Isha Kriya or breathing exercise or simple meditation or some physical exercise. ಏನಾರ ನಿಮಗೆ ಬಿಟ್ಟಿದ್ದು ಅದು ಜೊತೆ ಫ್ರೆಶ್ ಆಗೋದು. ಅರ್ಧ ತಾಸ್ನಾಗ ಪಕ್ಕ ಮಾಡ್ಬೋದು ಎಲ್ಲ. ಸೊ 5:30 to 7:30, 5:30 to 7:30 ಒಂದ ಕಡೆ ಕೂತು ಓದ್ಬೇಕು. ಓಕೆ, ಏನೇನು ಓದ್ಬೇಕು ಅದು ನಿಮಗೆ ಬಿಟ್ಟಿದ್ದು. ಅದಕ್ಕೂ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ಅದು ಆಮೇಲೆ. ಫಸ್ಟ್ ಟೈಮ್ ಮುಗಿಸ್ಬೇಕು, ಆಮೇಲೆ 7ರಿಂದ 8 ಬೇಕಾದ್ರೆ ನೀವು ರಿಲ್ಯಾಕ್ಸ್ ಆಗಿ ಏನ್ ಮಾಡ್ತೀರಿ ಮಾಡಿ. ಅಂದ್ರೆ ನಿಮ್ಗೆ 1.5 ತಾಸು ಸಿಗುತ್ತೆ. 7:30 AM ಇಂದ 9 AM 1.5 ತಾಸು ಸಿಗುತ್ತೆ. ಬೇಕಾದ್ ಮಾಡ್ರಿ, ಮಸ್ತ್ ಸ್ನಾನ ಮಾಡ್ರಿ, ಫ್ರೆಶ್ ಆಗ್ರಿ, ಊಟ ಟಿಫಿನ್ ಮಾಡ್ರಿ, ಚಂದ ತಿನ್ರಿ. ಬಿಕಾಸ್ ಸಂಜೆ ಒಂದು ಊಟ ಮಧ್ಯಾಹ್ನ ತಂದಿರ್ತೀರಿ ಬಿಡ್ರಿ ಡಬ್ಬಿ, ಅದು ಎದಕ್ಕೆ ಸಾಕು ಇಲ್ಲಿ ತಂದಿರ್ತೀರಿ, ಅರ್ಧ ತಿಂತೀರಿ ಮತ್ತೆ ಎಷ್ಟೋ ಮಂದಿ. ನಾನು ಮಾಡಿದ್ದಾರೆ. ಸೊ 5:30 to 7:30 ಕಂಟಿನ್ಯೂಸ್ 2 ತಾಸು. ಆಮೇಲೆ 7ರಿಂದ 9 ನೀವು ಏನ್ ಮಾಡ್ತೀರಿ ನಿಮ್ಗೆ ಬಿಟ್ಟಿದ್ದು. ಆಮೇಲೆ ಕಾಲೇಜ್ ಆದ್ಮೇಲೆ 6ಕ್ಕೆ ನೀವು ಮನೆಗೆ ಹೋಗ್ತೀರಿ ಅಂದ್ರು, 6:30 ಹೋಗ್ತೀರಿ ಅಂದ್ರು, 7 ತನ ನೀವು ಏನ್ ಮಾಡ್ತೀರಿ ಮಾಡ್ರಿ, 7:30 ತನ ಏನ್ ಮಾಡ್ತೀರಿ ಮಾಡ್ರಿ. ಇದನ್ನ ಹೆಂಗ್ ಡಿವೈಡ್ ಮಾಡ್ಕೋಬಹುದು, 7:30 to 11:30 ಅಂದ್ರೆ 7:30 PM to 9 PM ಒಂದ್ ಸೆಷನ್ ಮಾಡ್ರಿ. ಆಮೇಲೆ ಊಟ ಮಾಡ್ರಿ. 9 ಗಂಟೆಗೆ ಲೇಟ್ ಮಾಡಬೇಡ್ರಿ. 9 ಗಂಟೆಗೆ ಲೇಟ್ ಮಾಡಿದ್ರೆ ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಆಗೋದು, ಡೈಜೆಷನ್ ಪ್ರಾಪರ್ ಆಗಂಗಿಲ್ಲ, ನೀತಿ ಕರೆಕ್ಟ್ ಆಗಂಗಿಲ್ಲ. ಸೊ 9 ಊಟ ಮಾಡಿ. 9ಕ್ಕೆ ಆಲ್ಮೋಸ್ಟ್ ಎಲ್ಲರ ಮನೆಗೆ ಅಡಿಗೆ ರೆಡಿ ಇರ್ತದೆ. ಸೊ ಊಟ ಮುಗಿಸ್ಕೊಂಡ್ಬಿಟ್ರಿ. 9:20 ಸಾಕಲ್ಲ, 9:30 ಹಾಫ್ ಆನ್ ಅವರ್ ಸಾಕು. 9 to 9:30 9 PM to ಇದು ಕಾಣಿಸಲ್ಲ ಅದ್ರೊಳಗ. 9:30 ಡಿನ್ನರ್. ಇನ್ನು 2 ತಾಸು ಉಳಿದವು ನಾವು. 9:30ರಿಂದ
11:30. ಇದು ಇಲ್ಲೇ 2 hours ಸ್ಟಡಿ ಆದ. ಇದು ಸ್ಟಡಿ, ಇದು ಸ್ಟಡಿ. ಸ್ಟಡಿ ಸೆಷನ್ 1, ಸ್ಟಡಿ ಸೆಷನ್ 2. ನನಗೆ ಐಡಿಯಲಿ ಕೇಳಿದ್ರೆ 9:30 to 11:30 2 ತಾಸಿನ ಒಂದು ಸೆಷನ್ ಮಾಡೋದು ಚಲೋ. ಇಲ್ಲ ನಾವು ಊಟ ಆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅನ್ಸುತ್ತೆ, ಪಟ್ಟದ ಮತ್ತೆ ಬುಕ್ ಹಿಡಿಯೋಕ್ಕಾಗಲ್ಲ, ಸ್ವಲ್ಪ ನಾವು ಅಪ್ಪ ಅಮ್ಮನಲ್ಲಿ ಮಾತಾಡ್ತೀವಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ಐಡಿಯಲಿ ಕೇಳಿದ್ರೆ 9:30 PM to 11:30 PM ಇನ್ನೊಂದು ಸೆಷನ್ ಮಾಡಿ 11:30ಗೆ ಮಲ್ಕೋರಿ. ಅವಾಗ ಮತ್ತೆ ಮೊಬೈಲ್ ಹಿಡಿಬಾರ್ದು, ಮತ್ತೆ 5ಕ್ಕೆ ಕೇಳಕ್ಕಾಗಲ್ಲ, ಇಲ್ಲಿ ಲೇಟ್ ಆದ. ಸೊ ಇಲ್ಲ ಸ್ಲೀಪ್ 9:30 to 11:30 ಆಗ್ಬೋದು ಐಡಿಯಾ. ಅರ್ಲಿ ಬರ್ಡ್ಸಿಗೆ ಸ್ವಲ್ಪ ಸೆಟ್ ಆಗಿದೆ. ಈಗ ಇಲ್ಲಿ ಒಂದು ಸ್ವಲ್ಪ ನೋಡೋಣ, ಇವ್ರದ್ದು ಒಂದು ಸ್ವಲ್ಪ ನೋಡೋಣ. ಎಷ್ಟೊತ್ತಿಗೆ ಹೇಳೋರು ನೀವು? ಆದ್ರೆ ನೀವು ಎದ್ದು ಕುಡಿಯೋದು ಮುಂದೆ ಓದೋದಾಗಲ್ಲ, ಎದ್ದು ರೆಡಿ ಆಗಿ ಕಾಲೇಜಿಗೆ ಬರೋದು ದೊಡ್ಡ ಕಥೆ ಆಗಿರ್ತದೆ. ಎಷ್ಟೊತ್ತಿಗೆ ಹೇಳೋರು ನೀವು? 7:30. ನೀವು 7:30 ಹೇಳ್ರಿ, 8 ಹೇಳ್ರಿ. ಇಲ್ಲಿಂದ 9 ನಿಮ್ ರೆಡಿ ಆಗಿ ಕಾಲೇಜಿಗೆ ಬರೋದು ಆಗುತ್ತೆ. ಅಭ್ಯಾಸ ಆಮೇಲೆ ಮುಂಜಾನೆ ಅಟ್ಲೀಸ್ಟ್ ಇದನ್ನ ಮಾಡ್ಬೋದು ನೀವು. ಇಶಾಕ್ರಿಯಾನು, ಬೇರೆ ಮೆಡಿಟೇಷನ್ ಅಥವಾ ಬೇರೆ ಫಿಸಿಕಲ್ ಎಕ್ಸರ್ಸೈಸ್ ವಿಚೆವರ್ ಯು ಲೈಕ್. ಇಲ್ಲ ನಾವು ಯೋಗ ನಮ್ಗಿಲ್ಲ, ಜಿಮ್ ವರ್ಕೌಟ್, ಜಿಮ್ ಹೋಗೋ ಅವಶ್ಯಕತೆ ಇಲ್ಲ, ಮನೆಗೆ ಒಂದು ಪುಷಪ್ಸ್ ಮಾಡ್ಬೋದು. ಬಟ್ ಹೆಲ್ತ್ ಚಲೋ ಮೇಂಟೈನ್ ಮಾಡಕ್ ಏನಾರು ಮಾಡಿ, ನಿಮ್ಗೆ ಏನ್ ಚಲೋ ಅನ್ಸ್ತದ ಇಷ್ಟ್ರಾಗ ಟೈಮ್ ಮಾಡ್ಕೋರಿ. ನೀವು ನಿಮ್ದು ಓದೋದಂತೂ ಇರಂಗಿಲ್ಲ ಅವಾಗ, ಸ್ವಲ್ಪ ಏನಾರು ಮಾಡಿ ಅದೊಂದು ಸ್ವಲ್ಪ ಮುಗಿಸಿ ಆಮೇಲೆ ಬರ್ರಿ ಕಾಲೇಜ್. ಸೊ ನಿಮ್ದು ಹೋತು ಕಾಲೇಜ್ 10ರಿಂದ ಏನ 6 ಹೋತು. ಮುಂದ ನೀವು 7 ತರ ಮಾಡ್ರಿ ಅನ್ಕೊಳ್ಳೋಣ. ಏನ್ 7:30 ನಿಮ್ದು? 7:30 PM ಟು ನಿಮ್ಗೆ ಎಷ್ಟು ಟೈಮ್ ಐತಿ? 8:30, 9:30, 10:30, 11:30, 12:30, 1:30, 2. 6.5 ತಾಸು ಐತಿ. 6.5 ತಾಸು ಹೆಂಗರ 5 ತಾಸು ತಕೋ. ಹೆಂಗ್ ತಕೊಂಡ್ರಿ? ನಾ ಈಗ ಹೇಳಿದ ಪ್ರಕಾರ ಮಾಡ್ಬೋದು ಅಂತಿಲ್ಲ. ಒಟ್ಟು 6.5 ತಾಸು 5 ತಾಸು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಮಿನರಲ್ ಇಂದ ಮೆಟಲ್ ಎಕ್ಸ್ಟ್ರಾಕ್ಟ್ ಮಾಡಿದಂಗ 6.5 ತಾಸನಾಗ 5 ಪ್ರೊಡಕ್ಟಿವ್ 5 hours. ಇದು ಇಂಪಾರ್ಟೆಂಟ್, ಲಕ್ಷ ಕೊಡ್ರಿ. ಇದು ಈಗ ಹೇಳೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಸೆಷನ್ 1, ಸೆಷನ್ 2, ಸೆಷನ್ 3 ಅಂತ ಏನ್ ಹಾಕಿನಿ, ಇದಾದ್ಮೇಲೆ ಸ್ಲೀಪ್. ಸೆಷನ್ 3 ಇಲ್ಲ ಸ್ಲೀಪ್ ಅಲ್ಲ. ಈ 3 ಸೆಷನ್ ಪ್ರೊಡಕ್ಟಿವ್ ಆಗೋದು ಅಷ್ಟೇ ಇಂಪಾರ್ಟೆಂಟ್. ಏನಿಲ್ಲ ಪ್ರೊಡಕ್ಟಿವ್ ಬುಕ್ ತಕೊಂಡು ನಾ ಓದಾಕತ್ತೀನಿ. ಬಂದರೆ ಹಂಗ ಎದ್ದು ಹೋಗ್ಬಾರ್ದು. ಇಲ್ಲಿ ಕುಂತಾಗ 120% ಕೊಟ್ಟು, ಲಕ್ಷ ಇಲ್ಲಿ ಕೊಟ್ಟು ಕೆಲಸ ಮಾಡ್ಬೇಕು. ಇದಕ್ಕೆ ಪ್ರೊಡಕ್ಟಿವ್ ಲರ್ನಿಂಗ್, ಪ್ರೊಡಕ್ಟಿವ್ ಸ್ಟಡಿಂಗ್ ಅಂತ. ಇಲ್ಲಿ ಕುಂತು ಬೇರೆ ನಾ ಬುಕ್ ತೆಗೆದೀನಿ, ಅದು ನನ್ನ ತಲೆಯಾಗ ಬೇರೆ ನಡೆದಿದೆ, ಏನ್ ಮಾಡ್ದಂಗ ಹೌದಿಲ್ಲ. ಸೊ ನೀವು 3 ಸೆಷನ್ ಅನ್ನ ಎಫೆಕ್ಟಿವ್ ಪ್ರೊಡಕ್ಟಿವ್ ಮಾಡೋದು ನಿಮಗ್ ಬಿಟ್ಟಿದ್ದು. ನಿಮ್ಗೆ ನೀತಿ ಬರಬಾರ್ದು ಅಂದ್ರ ಏನೇನ್ ಮಾಡ್ಕೊ ಮಾಡು. ಯಾವ ಟೈಮಿಗೆ ಹೇಳೋದು ಅದೇ ಟೈಮಿಗೆ ಹೇಳ್ಬೇಕು, ಯಾವ ಟೈಮಿಗೆ ಮಲ್ಕೋಬೇಕು ಅದೇ ಟೈಮಿಗೆ ಮಲ್ಕೋಬೇಕು. ಮುಂಜಾನೆ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು, ಆರ್ ಬ್ರೀದಿಂಗ್ ಎಕ್ಸರ್ಸೈಸ್, ಆರ್ ವಿಚ್ ಎವರ್ ಇಸ್ ಸೂಟಬಲ್ ಫಾರ್ ಯು. ಅದು ಮಾಡ್ಕೊಂಡು ಹೋದ್ರೆ ನಿಮ್ ಹೆಲ್ತ್ ಚಲೋ ಇರ್ತೈತೆ. ಹೆಲ್ತ್ ಚಲೋ ಇದ್ರೆ ಬರಬಾರ್ದು ಟೈಮಿಗೆ ಬರಂಗಿಲ್ಲ, ಹೌದಿಲ್ಲ. ಸೊ ಈ 3 ಸೆಷನ್ ಪ್ರೊಡಕ್ಟಿವ್ ಆಗ್ಬೇಕು. ಸೊ ಇದ್ರಾಗೂ ಪ್ರೊಡಕ್ಟಿವ್ ಆಗೋದು ನಿಮಗ್ ಬಿಟ್ಟಿತ್ತು, ಅಲ್ಲಿ ಬಂದ್ ಮಾಡ್ಸಕ್ ಆಗಲ್ಲ, ನಿಮ್ಮ ಅಪ್ಪ ಅಮ್ಮನು ಮಾಡಕ್ ಆಗಲ್ಲ. ಅವರು ಓದ್ರಿ ಅಂತ ಹೇಳ್ಬೋದು, ನಿಮ್ ಮನಸ್ಸು ಒಳಗ್ ಹೋಗಿ ಥಾಟ್ಸ್ ಕಂಟ್ರೋಲ್ ಮಾಡಕ್ ಆಗಲ್ಲ, ಅವ್ರಿಗೆ ನೀವೇ ಮಾಡ್ಬೇಕು. ಓಕೆ, 7:30 to 2 AM ಐತಿ ನಿಮ್ ಟೈಮ್. 2 AM ಇಲ್ಲಿ ಹೆಂಗ್ ಡಿವೈಡ್ ಮಾಡ್ಕೊಂತೀರಿ? 7:30 to 9 ಅಂತೂ ಒಂದ್ ಮಾಡ್ರಿ ಸೆಷನ್. 7:30 PM to 9 PM ಸೆಷನ್ 1. ಈಗ ಕ್ಲಾಸ್ ನಿಮ್ಗೆ ಬರೇ ರಾತ್ರಿ 9 ಆದ್ರೂ ರಾತ್ರಿ ಮಲ್ಕೊಂಡ್ಬಿಡ್ತೀನಿ ಅಲ್ಲ, ಮುಂಜಾನೆ 5ಕ್ಕೆ ಏಳಬಾರ್ದ ಅಂತ ನಿಮ್ಗೆ ಯಾರು ಹೇಳ್ಯಾರ? ನಾವು ಎದ್ದಿಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡೋದಿಲ್ಲ. ರಾತ್ರಿ ಅದ ರಾತ್ರಿ 9 ಆದ್ರೂ ಈಗ ಬರೀ ನಮ್ದು 1 ಸೆಷನ್ ಆಗೈತೆ ಓದುದು. ಬೇಕಾದ್ರೆ ಈಗ 1 ಸೆಷನ್ ಆದ 15 ನಿಮಿಷ ಅರ್ಧ ತಾಸಿಗೆ ಆಗ್ತದೆ. 9ರಿಂದ 9:30 ನಿಮ್ದು ಊಟ ಹಾಕೊಳ್ಳೋದು. ಇದು ಸೇಮ್ ಇಲ್ಲಿ ಡಿನ್ನರ್ 9 to 9:30. 9:30ಗೆ ಸ್ಟಾರ್ಟ್ ಮಾಡಿ 2 ತಾಸಿನ ಒಂದು ಸೆಷನ್.
9:30 PM to 11:30 PM. ಸೆಷನ್ 2. ನಾ ಮಿನಿಮಮ್ ಹೆಂಗರ 5 ತಾಸು ತೆಗಿಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅಷ್ಟೇ. ಈಗ ನೋಡ್ರಿ ನಾ ಇಲ್ಲಿ ಎಷ್ಟ ಚಂದ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಅರ್ಲಿ ವರ್ಡ್ಸ್ ಅಂತ ಹಾಕಿ ನೈಟ್ ಚಂದಾಗಿ ಪ್ರಿಂಟ್ ಮಾಡಿ ಕೊಟ್ಟು ಅಥವಾ ಇಲ್ಲಿ ಇನ್ನೂ ಸ್ವಲ್ಪ ನೀಟಾಗಿ ಬರೋದು ಇವನ್ನೆಲ್ಲಾ ಮಾಡಿ ಕಡೀಕ ಇದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ನೀವ ಹೌದಿಲ್ಲ? ಸತ್ತ ನಾನು ಕೊರದಿದ್ದು ಇವು ಸ್ವಲ್ಪ ಎಂಟಲ್ಲಿ ಉಪಯೋಗ ಮಾಡಿ ಟೈಮ್ ಟೇಬಲ್ ಸೆಟ್ ಮಾಡಕತ್ತಿದ್ದು ಇವನ್ನೆಲ್ಲ ಉಪಯೋಗ ಆಗ್ಬೇಕು, ನಿಮ್ಗೆ ಯೂಸ್ ಆಗ್ಬೇಕು ಅಂದ್ರೆ ನಿಮಗ ಅನ್ಸ್ಬೇಕು ಇದನ್ನ ಮಾಡ್ಬೇಕು. ನಾನು ನಿಮಗ್ ಅನ್ಸಿದಷ್ಟ ಆಗುತ್ತೆ. ನಾ ಎಷ್ಟ ಹೊಯ್ಕೊಂಡ್ರು ಇಲ್ಲ ನೀವು ಕರೆಕ್ಟ್ ಐತೆ ನೋಡ್ರಿ, ಆಯ್ತಾ? ಓದ್ಬಹುದಲ್ಲ, ಓದ್ಬೇಕು, ಇಂಪ್ಲಿಮೆಂಟ್ ನೀವು ಮಾಡಬೇಕು. ಓಕೆ, ಈಗ ಇಲ್ಲೇ ಎಷ್ಟು ಆದ ನಿಮ್ಗೆ 2 ಸೆಷನ್ ಅದು ಎಷ್ಟು ಟೈಮ್ ಆಯ್ತು? ಇಲ್ಲಿ 1.5 ತಾಸು ಆಯ್ತು, ಇಲ್ಲಿ 2 ತಾಸು ಆಯ್ತು, 3.5 ತಾಸು ಆದ. ಈಗ ಬೇಕಾದ್ರೆ ನೀವು ಗ್ಯಾಪ್ ತಗೋರಿ. ರಾತ್ರಿ ಹೆಂಗ್ ಗ್ಯಾಪ್ ತಗೋಬಹುದು ಅಂದ್ರ ಅದನ್ನ ಹೇಳೋ ನಿಮ್ಗ ಅವಶ್ಯಕತೆ ಇಲ್ಲ. ನಿಮ್ಗೆ ಜಗ್ಗು ಆಪ್ಷನ್ಸ್ ಅದಾವ. ಯೂಟ್ಯೂಬ್ನ್ಯಾಗ ವಿಡಿಯೋ ನೋಡ್ರಿ, ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ಎಪಿಸೋಡ್ 5 ನೋಡ್ರಿ, 4 ನೋಡ್ರಿ, 3 ನೋಡ್ರಿ. 5 ನಿಮಿಷ ಇರ್ತಾವ ನೋಡ್ರಿ. ನೀವು ಅರ್ಧ ತಾಸು ರಿಲ್ಯಾಕ್ಸ್ ಆಗಕ್ ಬೇಡ 5 ನಿಮಿಷದ ಒಂದು ಎಪಿಸೋಡ್ ನೋಡ್ರಿ, ನಾಕ್ ಕೊಡ್ತೀರಿ ನೀವು. ಎಫೆಕ್ಟಿವ್ ಅದಾವಿಲ್ರಿ ಅವು? ಮತ್ತೆ ಸ್ವಲ್ಪ ಡೆಫಿನೆಟ್ಲಿ ನಿಮ್ ರಿಲ್ಯಾಕ್ಸ್ ಆಗುತ್ತಿಲ್ಲ, ಅದನ್ನ ನೋಡೋದಿಲ್ಲ, ಹಂಗ ಹೇಳೋದಿಲ್ಲ. ಓಕೆ, ಸೊ ಏನೇನಾಗಿದೆ, ನಾನು 2 ಸೆಷನ್ ನಿಮ್ದು ಇಲ್ಲಿ ಮುಗಿತು. 11:30 to 12 ಗ್ಯಾಪ್ ನೀವು ತಗೋರಿ. ಓಕೆ, ಅಂದ್ರೆ ಇದು ನಿಮ್ಗ ಬ್ಯಾಡ ಅಂತ ಅನ್ಸತ್ತಿದ್ದು ಎದಕ್ಕೆ ಮಾತಾಡ್ತೀರಿ ನೀವು? ನಿಮ್ದೊಂದು ಬೇರೆ ಟೈಮ್ ಟೇಬಲ್ ಮಾಡ್ತಿರ್ತೀರಿ ಅಲ್ಲೇ, ಇದ್ರಾಗ ಮಾಡಿಫಿಕೇಶನ್ಸ್ ಮಾಡಿ ಮನಿಗೆ ಹೋಗಿ ಮಾಡ್ಕೊಡಲ್ಲ. ಈಗ ನನ್ ಕೇಳ್ರಿ, ಈಗ ನನ್ ಗತಿ ಕೇಳ್ರಿ. ರಾಜ ಬಂದ, ಒಬ್ಬ ಸೈನಿಕನ ಜೋಡಿ ಹೋದ, ವಿಲನ್ ಕೊಂದ, ನನ್ ಕತಿ. ಆಮೇಲೆ ಎಷ್ಟು ಸೈನಿಕರು ಬಂದಿದ್ರು, ಏನ್ ತೊಗೊಂಡ್ ಚೊಚ್ಚಿದ, ಇವನ್ನೆಲ್ಲ ಆಮೇಲೆ ಆಡ್ ಮಾಡ್ಕೊರಿ. ಮೊದ್ಲು ನನ್ ಕತಿ ಕೇಳ್ರಿ, ಭಯ ಇಲ್ಲ ಪ್ಲೀಸ್. ಇದೆ ಎಫೆಕ್ಟಿವ್ ಮೂವಿ. ಓಕೆ, ಸೊ ನಿಮ್ಗೆ ಇಲ್ಲೇ 3.5 ತಾಸು ಆಯ್ತು, 2 ಸೆಷನ್ ಆಗ. ಇನ್ನೊಂದು ಸೆಷನ್ ಹೆಂಗಾರ ತಕೋಬೇಕು ನೀವು. ಹೆಂಗ್ ತಕೊಂಡ್ರೆ 11ರಿಂದ 12 ಸಿಗ್ನಿಫಿಕೆಂಟ್ ನೋಡ್ತಾರೆ. ಒಳ್ಳೆ ಮಳೆ ದೇವಳ. ಓಕೆ, 12ಕ್ಕೆ ಚಾಲು ಮಾಡ್ತೀರಿ ಅನ್ಕೋರಿ. 12 AM 12 AM ಟು ಡೈರೆಕ್ಟ್ 2 AM ಮಾಡ್ಬೋದು. ಬಟ್ ಇದು ಸ್ವಲ್ಪ ಡಿಫಿಕಲ್ಟ್. ಇಲ್ಲಿ 2 ತಾಸಿನ ಸೆಷನ್ ಮಾಡಿದಾಗ ಎಲ್ಲ ಇಲ್ಲ, ಇಲ್ಲಿ 2 ತಾಸಿನ ಸೆಷನ್ ಮಾಡಿದ್ರೆ ಇಲ್ಲಿ ಮಾಡಕ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಇಲ್ಲಿ ಇರಂಗಿಲ್ಲ. ಅಥವಾ ಇಫ್ ಯುವರ್ ಬಾರ್ನ್ ನೈಟ್ ಔಲ್, ನಿಮ್ ಕಾನ್ಸಂಟ್ರೇಷನ್ ಇಲ್ಲೇ ಜಾಸ್ತಿ ಇರುತ್ತೆ, ಹೌದಿಲ್ಲ? ಅದಕ್ಕೆ ನೀವು ನೈಟ್ ಔಲ್, ಇಲ್ಲಾಂದ್ರೆ ನಾವು ಅಲ್ಲಿ ಆಗಿರ್ತಿದ್ವಿ, ಹೌದಿಲ್ಲ? ಸೊ ನಿಮ್ಗೆ ಕಾನ್ಸಂಟ್ರೇಷನ್ ಇರ್ತೈತಿ. ಕಾನ್ಸಂಟ್ರೇಷನ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ 2 ತಾಸಿನ ಸೆಷನ್ ಮುಗಿಸ್ಬಿಟ್ರಿ. ಅಂದ್ರೆ 12 AM to 2 AM 2 ಗಂಟೆಗೆ ಸೀದಾ ಬುಕ್ ಮುಚ್ಚಿ ಮಲ್ಕೋಬೇಕು. ಇಲ್ಲೇ ಸಣ್ಣ ತರ ತೋರ್ಸಕ್ ಹೋಗ್ಬೇಡ್ರಿ. 2 ಗಂಟೆ ಆದ್ಮೇಲೆ ನನಗೆ ಹೆಂಗೂ ನೀತಿ ಬರೋದು, ಇಷ್ಟೊತ್ತನ ಓದಿನಿ, ಈಗ ಸ್ವಲ್ಪ ಎಂಟರ್ಟೈನ್ ಮಾಡ್ಕೊಳ್ತಾರೆ. ಬೇಡ, 3 ಆಗುತ್ತೆ, 4 ಆಗುತ್ತೆ ಮಲ್ಕೊಳ್ಳೋದು. ಮುಂಜಾನೆ ಎದ್ದು ಅವಸರದ್ದೆ ಸ್ನಾನ ಇರ್ಲಾರ್ದ, ನಾಷ್ಟ ಇರ್ಲಾರ್ದ ಬರ್ಬೇಕಾಗುತ್ತೆ. ಸ್ನಾನ ಬಿಟ್ರೆ ನಡೀತಿತ್ತು, ಸಂಜೆ ಮುಂದೆ ಮಾಡಬಹುದು. ನಾಷ್ಟ ಬಿಡಕ್ ಬರಂಗಿಲ್ಲ. ಖಾಲಿ ಹೊಟ್ಟೆಲೆ ಕಾಲೇಜಿಗೆ ಬರಬಾರದು, ಹೌದಿಲ್ಲ? ಇದನ್ನ ನಾ ಹೇಳ್ಬಾರ್ದು ನಿಮಗ, ಬಟ್ ಬರ್ಬಾರ್ದು. ನನಗೆ ಈಗ ನಾನು ಅಂತ ಪರಿ ಹೊಟ್ಟೆ ಹಸಿದ್ರು, ನಿಮ್ಗೆ ಹೇಳಿದ್ರು 15 ನಿಮಿಷ ತಡ್ರಿ ನಾಷ್ಟ ಮಾಡಿಬಿಡ್ತೀನಿ. ನಿಮ್ಗೆ ಹಂಗ ಆಪ್ಷನ್ ಇದೆ. 1 ಕ್ಲಾಸ್ ಆದ್ಮೇಲೆ ಯಾರು ರೋಹಿತ್ ಹಂಗ ಆಪ್ಷನ್ ನಿಮಗ ಇಲ್ಲ. ಅದಕ್ಕ ನೀವು ಮುಂಜಾನೆ ತಿಂದ ಬರ್ಬೇಕು. ಹಂಗ ತಿನ್ಬೇಕಂದ್ರೆ ಲಘು ಹೇಳ್ಬೇಕು. ಲಘು ಅಂದ್ರೆ ನಿಮ್ದು 7 ಆ 7 ಹೇಳ್ಬೇಕಂದ್ರೆ 2 ತರ ಮಾಡ್ಕೋಬೇಕು. ಇಲ್ಲಿ ನಿಮ್ದು 3rd ಸೆಷನ್ ಮುಗೀತು ಅಂದ್ರೆ ಸೀದಾ ಮುಚ್ಕೊಂಡು ತಗೊಂಡು ಏನಂತೀರ ಅನ್ಬಾರ್ದು. ಮತ್ತು ಇಲ್ಲೇ ನಿಮ್ ಫುಲ್ ಕತೆ ಮುಗಿರ್ತದೆ. ಬ್ಯಾಟ್ರಿ 5% ಮುಗಿರ್ತದೆ. ಈ ಚಾರ್ಜ್ ಇಡ್ಬೇಕು, ಏರೋಪ್ಲೇನ್ ಮೋಡ್ ಹಾಕ್ಬೇಕು, ಮಲ್ಕೋಬೇಕು ಅಷ್ಟ. ಚಾರ್ಜ್ ಇಟ್ಟು ಮಕ್ಕೊಂಡ್ರೆ ಮುಂಜಾನೆ ಚಾರ್ಜ್ ಆಗಿರುತ್ತೆ 100%. ಅಷ್ಟು ಚಾರ್ಜಸ್ ಇಲ್ಲ ನಿಮ್ದು. ನಮ್ದಂತೂ 1+65 ವ್ಯಾಟ್
15 ದಿನ ಸೆಟ್ ಆದಾಗ ಅದನ್ನ ತಗೊಂಡು ನೋಡ್ಕೊಂಡ್ರಿ. ಇಷ್ಟಂತೂ ನಿಮ್ಗೆ ಸೆಟ್ ಆಗ. ವೆದರ್ ಯು ಆರ್ ಅರ್ಲಿ ಬರ್ಡ್ ಆರ್ ಯು ಆರ್ ನೈಟ್ ಔಲ್, ಇಟ್ ಡಸಂಟ್ ಮ್ಯಾಟರ್. ಮಿನಿಮಮ್ 5 hours ಅದ ತೆಗಿಬೇಕು ಮಿನಿಮಮ್. ಅದ್ರದ್ದು ನೆಕ್ಸ್ಟ್ ಲೆವೆಲ್ ಹೋಗೋದಿದ್ರೆ ನೀವು ನೆಕ್ಸ್ಟ್ ಲೆವೆಲ್ ಪ್ರಿಪರೇಷನ್ ಮಾಡ್ಬೇಕು. ಈಗ ಮಿನಿಮಮ್ ಹೇಳ್ತೀನಿ ನಾನು, ಮ್ಯಾಕ್ಸಿಮಮ್ ನೀವು ಸೆಟ್ ಮಾಡ್ಕೊಳ್ಳಿ. ಚಲೋ ರಿಸಲ್ಟ್, ಒಂದ್ ಲೆವೆಲ್ ಚಲೋ ರಿಸಲ್ಟ್ ಬರ್ಬೇಕು ಸೆಕೆಂಡ್ ಇಯರ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಇದನ್ನ ಮಿನಿಮಮ್ ಫಾಲೋ ಮಾಡ್ಬೇಕು. ನಾ ಬೆಸ್ಟ್ ರಿಸಲ್ಟ್ ತಗೊಂಡ್ಬರ್ತೀನಿ ಅಂದ್ರೆ ಅದ್ರ ಮೇಲೆ ನೀವು ಎಷ್ಟು ಮಾಡ್ತೀರಿ ನಿಮಗೆ ಸ್ಟೂಡೆಂಟ್. ಓಕೆ, ಈಗ ಸೆಷನ್ 1, ಸೆಷನ್ 2, ಸೆಷನ್ 3 ನನ್ನ ಟೈಮಿಂಗ್ ಗೊತ್ತಾಗು, ಇಲ್ಲೂ ಟೈಮಿಂಗ್ ಗೊತ್ತಾಗು. ಆದ್ರೆ ಅಪ್ಪ ಅಲ್ಲಿ ಏನ್ ಮಾಡೋದು, ಓದು. ಏನು ಓದು? ಫಿಸಿಕ್ಸ್ ಓದ್ಬೇಕು, ಕೆಮಿಸ್ಟ್ರಿ ಓದ್ಬೇಕು, ಮ್ಯಾಥ್ಸ್ ಓದ್ಬೇಕು, ಬಯಾಲಜಿ ಓದ್ಬೇಕು, ಲ್ಯಾಂಗ್ವೇಜ್ ಓದ್ಬೇಕು, ಸ್ಟ್ಯಾಟ್ ಓದ್ಬೇಕು, ಏನ್ ವಿಡಿಯೋಸ್ ನೋಡ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕು. ಇಷ್ಟೆಲ್ಲ ಅದಾವು. ಇದಕ್ಕೆ ನನ್ನ ಕಡೆ ಒಂದು ಸೊಲ್ಯೂಷನ್ ಇದೆ, ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ನಾವು ಏನ್ ಮಾಡಿದ್ವಿ, 2 ಕ್ಯಾಟಗರೀಸ್ ಮಾಡಿ ಅರ್ಲಿ ಬರ್ಡ್ಸ್ ಮತ್ತು ನೈಟ್ ಔಲ್ಸ್ಗೆ ಟೈಮ್ ಸೆಟ್ ಮಾಡಿದ್ವಿ. ಈ ಟೈಮಿಂದ ಈ ಟೈಮು ಓದ್ಬೇಕು, ಈ ಟೈಮಿಂದ ಈ ಟೈಮ್ ರೆಸ್ಟ್, ಈ ಟೈಮಿಂದ ಈ ಟೈಮ್ ಕಾಲೇಜಿಗೆ ಹೋಗ್ತೀವಿ. ಟೈಮಿಂಗ್ ಬಗ್ಗೆ ಅಷ್ಟು ಮಾತಾಡಿದ್ವಿ. ಯಾವ ಟೈಮಿಗೆ ಓದ್ಬೇಕು, ಯಾವ ಟೈಮಿಗೆ ಓದಬಾರ್ದು, ಇದು ಅಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಆ ಓದೋ ಟೈಮ್ನಾಗ ಏನು ಮಾಡಬೇಕು, ಇದು ಇಂಪಾರ್ಟೆಂಟ್ ಆಗುತ್ತೆ. ಹೌ ಟು ಎಕ್ಸ್ಟ್ರಾಕ್ಟ್ ಮಿನಿಮಮ್ 5 hours ಪರ್ ಡೇ ವಾಸ್ ಆಲ್ರೆಡಿ ಡಿಸ್ಕಸ್ಡ್, ಹೌದಿಲ್ಲ? 3 ಸೆಷನ್ ಪ್ಲ್ಯಾನ್ ಮಾಡಿದ್ವಿ ನಾವು. ನೈಟ್ ಔಲ್ಸಿಗಾತು, ಅರ್ಲಿ ಬರ್ಡ್ಸಿಗಾತು. ನಾ ಅರ್ಲಿ ಬರ್ಡ್ಸ್ದು 3 ಸೆಷನ್ ತೊಗೊಂಡು ಆ 3 ಸೆಷನ್ಯಾಗ ನೀವು ಏನೇನು ಮಾಡಬಹುದು ಅಂತ ಒಂದು ಪ್ಲ್ಯಾನ್ ಹಾಕಿ ಕೊಡ್ತೀನಿ. ಅದನ್ನು ಎಕ್ಸಾಕ್ಟ್ಲಿ ಫಾಲೋ ಮಾಡಿದ್ರೆ ಮಸ್ತ್ ಆಗುತ್ತೆ ನಿಮ್ಗೆ. ಇಲ್ಲ ನಮಗಿದು ಸ್ವಲ್ಪ ಈ ಕಡೆ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಅನ್ಸುತ್ತೆ, ಸ್ವಲ್ಪ ಇದು ಮಾಡಿಫಿಕೇಶನ್ಸ್ ಮಾಡ್ಬೇಕು ಅನ್ಸುತ್ತೆ, ಅದು ನಿಮಗೆ ಬಿಟ್ಟಿತ್ತು. ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಅದು ಮಾಡ್ಕೊರಿ. ಸೊ ನಾನು ಆ 3 ಸೆಷನ್, ಅರ್ಲಿ ಬರ್ಡ್ಸ್ದು 3 ಸೆಷನ್ ಕನ್ಸಿಡರ್ ಮಾಡಿ ಹೇಳ್ತೀನಿ. ಅದನ್ನು ಸೇಮ್ ಯು ಶುಡ್ ಅಪ್ಲೈ ಟು ನೈಟ್ ಔಲ್ಸ್. ನೀವು ಯಾವ ಕ್ಯಾಟಗರಿ ಒಳಗಿರ್ತೀರಿ ನಿಮಗೆ ಬಿಟ್ಟಿದ್ದು, ಬಟ್ ದೀಸ್ ರಿಮೈನ್ಸ್ ಸೇಮ್. ಯು ಕ್ಯಾನ್ ಅಪ್ಲೈ ದಿಸ್ ಟು ದ್ಯಾಟ್ ಆಲ್ಸೋ. ನನಗೆ ಕೇಳಿದರೆ ಎಕ್ಸಾಕ್ಟ್ಲಿ ನಾನು ಹೆಂಗೆ ಹೇಳ್ತೀನಿ ಹಂಗೆ ಫಾಲೋ ಮಾಡಿರಿ. ಬೆಸ್ಟ್ ಟೈಮ್ ಯುಟಿಲೈಸ್ ಮಾಡ್ಕೋಬೋದು, ಬೆಸ್ಟ್ ಪ್ರಿಪರೇಷನ್ ಮಾಡ್ಬೋದು, ಬೋತ್ ಫಾರ್ ಥಿಯರಿ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಾನು ಪ್ಲ್ಯಾನ್ ಹಾಕ್ಕೊಡ್ತೀನಿ, ಅದನ್ನು ನೀವು ಫಾಲೋ ಮಾಡಿರಿ, ಅಥವಾ ಅದ್ರಾಗ ಸ್ಲೈಟ್ ಮಾಡಿಫಿಕೇಶನ್ಸ್ ಮಾಡಿ ನೀವು ಫಾಲೋ ಮಾಡಿರಿ. ಸೊ ಐ ಕನ್ಸಿಡರ್ ದೋಸ್ 3 ಸೆಷನ್ಸ್. ನೀವು ನೆನಪಿದ್ರೆ ಹೇಳ್ರಿ. ಅರ್ಲಿ ಬರ್ಡ್ಸ್ದು 3 ಸೆಷನ್ ನಾನು ತೊಗೊತೀನಿ ಇಲ್ಲಿ. ಸೆಷನ್ 1 ಟೈಮಿಂಗ್ ಹೇಳಿ ಸಾಕು. 5:30 to 7:30 AM. ಇದು ಫಸ್ಟ್ ಸೆಷನ್. ಲಕ್ಷ ಕೊಡ್ರಿಲ್ಲ. ನನ್ನ ಪ್ರಕಾರ ನೀವು ಏನು ಮಾಡ್ಬೇಕಂದ್ರೆ ದಿವ್ಸಕ್ಕೆ 2 ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು. ಈಗ ನಾನು ಇವತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಇವತ್ತು ಸೆಲೆಕ್ಟ್ ಮಾಡಿದ್ರೆ ನಾಳೆ ಮ್ಯಾಥ್ಸ್ ಬಯಾಲಜಿ, ನಾಡ್ದು ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ, ಅದ್ರ ನೆಕ್ಸ್ಟ್ ಡೇ ಮತ್ತು ಮ್ಯಾಥ್ಸ್ ಬಯಾಲಜಿ. ಆ 2 ಯಾವ ಸೆಲೆಕ್ಟ್ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ನಾನು ಹೆಂಗೆ ಮಾಡ್ತೀನಿ ಹೇಳ್ತೀನಿ ಅಂತೀವಿ. ಆಮೇಲೆ 3 ದಿವ್ಸಕ್ಕೆ ಒಮ್ಮೆ ಲ್ಯಾಂಗ್ವೇಜ್. ಅದನ್ನು ನಾನು ಈ ಟೈಮ್ ಟೇಬಲ್ನಾಗ ಹಾಕಂಗಿಲ್ಲ. ಅದು ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಎಲ್ಲಿ ಫ್ರೀ ಅದಿರಿ, ಅಥವಾ ಓದಿ ಬೇಸರ ಆದಾಗ ಸ್ವಲ್ಪ ಲ್ಯಾಂಗ್ವೇಜ್ ಓದಂತಡಿ ಅನಿಸಿದಾಗ, ಅಥವಾ ಒಟ್ಟು 3 ದಿವ್ಸಕ್ಕೆ ಒಮ್ಮೆದ ಆಗಿರ್ಬೇಕು. ಅದು ನೀವು ಹಾಕ್ಕೋರಿ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ. ನಾ PCMB ಬಗ್ಗೆ ಮಾತಾಡ್ತೇನೆ. ನಾವು ಸ್ಟಾರ್ಟ್ದವ್ರು ಯಾರಾದ್ರೇನ್ರಿ? ಇಲ್ಲ, ಓಕೆ, ಅಲ್ಲಂತೂ ಇದ್ದೇ ಇರ್ತಾರ, ಇಲ್ಲಿಲ್ಲ ಅಂದರು. ಸ್ಟಾರ್ಟ್ನವ್ರು ಏನು ಮಾಡಬೇಕು, ಆ ಬಯಾಲಜಿ ಟೈಮಿಂಗ್ ಬದಲಿ ಸ್ಟಾರ್ಟರ್ ಮಾಡಬೇಕು, ಅಥವಾ ಅಲ್ಲಿ ಅವ್ರದ್ದು PCM ಹಾಕ್ಕೋಬೇಕು. ಯಾವ್ದ್ರ ಒಂದು ಅವ್ರು ಯಾವ್ದು ವೀಕ್ ಇರ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಹೆಂಗೆ ಮಾಡಿಫಿಕೇಶನ್ ಮಾಡ್ಕೋಬೇಕು ಮಾಡ್ಕೊತಾರೆ ಅವ್ರು. ಬಿಕಾಸ್ ಏನಾರ ಬಂದು ಅವ್ರು ಕೇಳಿದ್ರೆ ನಾನು ಹೇಳ್ತೀನಿ ಹಿಂಗೆ ಮಾಡ್ಕೋರಿ ಅಂತ. ಓಕೆ, ಈಗ ನಾನು ನನ್ನ ಕನ್ವೀನಿಯನ್ಸಿಗೆ ಅಥವಾ ಹಂಗೆ ಒಂದು ಎಕ್ಸಾಂಪಲ್ಲಿಗೆ ಫಸ್ಟ್ ಡೇ ನಾನು ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್ ಕನ್ಸಿಡರ್ ಮಾಡಿ. ಕೆಮಿಸ್ಟ್ರಿ ಮ್ಯಾಥ್ಸ್ ಇವತ್ತು ಅಂದರೆ ನಾಳೆ ಫಿಸಿಕ್ಸ್ ಬಯಾಲಜಿ. ನೀವು ಇದನ್ನ ನಿಮ್ಮ ಡಿಸಿಷನ್. ಅವತ್ತಿನ ಸಬ್ಜೆಕ್ಟ್ 2 ಯಾವುವು ಅಂತ ನೀವು ಡಿಸೈಡ್ ಮಾಡಿ. ಸೊ ಏನು ಮಾಡೋದು, 5:30 to 7:30 ಏನು ಮಾಡೋದು, ಇದು ಇವತ್ತಿನ ಸಬ್ಜೆಕ್ಟ್ಸ್ ಯಾವ್ಯಾವ ರೀ? ಕೆಮಿಸ್ಟ್ರಿ, ಮ್ಯಾಥ್ಸ್. ಏನು ಮಾಡೋದು 5:30 to 7:30? 2 ಸಬ್ಜೆಕ್ಟ್ ನಾನು ಹೇಳಿನಲ್ರಿ, ಅದ್ರಾಗ ಒಂದು ಮುಂಜಾನೆ
ಒಂದು ಸಂಜೆ ಮುಂದೆ. ಮುಂಜಾನೆ ಮಾಡೋ ಮುಂದೆ ನೀವು ಮುಂಜಾನೆ ಕೆಮಿಸ್ಟ್ರಿ ಮಾಡಕತ್ತಿದ್ರಿ ಅಂದ್ರೆ ಅಲ್ಲಿ ಮ್ಯಾಥ್ಸ್ ತರಬೇಡ್ರಿ. ಮ್ಯಾಥ್ಸ್ ಮುಂಜಾನೆ ಮಾಡತ್ತಿದ್ರಿ ಅಂದ್ರೆ ಅಲ್ಲಿ ಕೆಮಿಸ್ಟ್ರಿ ತರಬೇಡ್ರಿ. ಬಿಕಾಸ್ ಇದು 2 ತಾಸು ಐತಿ. 2 ತಾಸ್ನಾಗ ನಿಮ್ಮದು ಒಂದ ಕಡೆ ಇರ್ಬೇಕು ಫೋಕಸ್. ಸ್ವಲ್ಪ ಅಲ್ಲಿ ಹೋಗಿ ಇಲ್ಲಿ ಬಂತಂದ್ರೆ ಅದು ಅಷ್ಟು ವರ್ಕೌಟ್ ಆಗಲಿಕ್ಕಿಲ್ಲ ನನ್ನ ಪ್ರಕಾರ. ನಾವೊಂದು ಹೇಳ್ತೀನಿ ನೋಡೋಣ ಹೆಂಗೆ ಅಂತ. ಸೊ ನಾನು ಮುಂಜಾನೆ ಕೆಮಿಸ್ಟ್ರಿ ಅಂದ್ಕೊಂಡು ಹೇಳ್ತೀನಿ. ನೀವು ಮುಂಜಾನೆ ಇಲ್ಲ ನಾವು ಮುಂಜಾನೆ ಮ್ಯಾಥ್ಸ್ ಮಾಡೋಕೆ ಲೈಕ್ ಆಗುತ್ತೆ ಅಂದ್ರೆ ನೀವು ಮ್ಯಾಥ್ಸ್ ಹಾಕೋರಿ, ಕೆಮಿಸ್ಟ್ರಿ ಈವ್ನಿಂಗ್ ಹಾಕೋರಿ. ಓಕೆ ಹಾಂ. ಸೊ ಏನು ಮಾಡೋದು 5:30 to 7:30 ಒಳಗೆ ನಂದು ಕೆಮಿಸ್ಟ್ರಿ ನಾ ಫಸ್ಟ್ ಹೇಳ್ತೀನಿ. ಇದನ್ನು ಫಸ್ಟ್ ಸಬ್ಜೆಕ್ಟ್ ಆಗಿ ನಾನು ಸೆಲೆಕ್ಟ್ ಮಾಡೀನಿ. ಅಂದರೆ ನನ್ನ ಸಬ್ಜೆಕ್ಟ್ ಅಂತಲ್ಲ, ಇಲ್ಲಿ ನೀವು ಮ್ಯಾಥ್ಸ್ ಹಾಕೋಬೋದು, ನಿಮಗೆ ಬಿಟ್ಟಿದ್ದು. ಸೊ 5:30 to 6:15 AM ವಿಡಿಯೋ ನೋಡೋದು ಅವತ್ತಿಂದು. ಈಗ ನಿಮ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ನಡೆದೈತಿ ಹೌದಿಲ್ಲ? ಆ ಕಡೆ ಯಾವ್ದು ನಡೆದೈತಿ? ಸಾಲಿಡ್ ಸ್ಟೇಟ್ ನಡೆದೈತಿ. ಸಾಲಿಡ್ ಸ್ಟೇಟದ್ದು ನೋಡು. ನಮ್ಗೆ ಇಷ್ಟು ಮುಂಜಾನೆ ಮೊಬೈಲ್ ಯಾರು ಕೊಡಬೇಕು ಅಂತ ನೀವು ಕೇಳಿದ್ರೆ ನಮ್ಗೆ ಸಿಗಂಗಿಲ್ಲ, ಮನ್ಯಾಗ ಪ್ರಾಬ್ಲಮ್ ಆಗುತ್ತಾ ಅಂತಿದ್ರೆ ನೀವು ಕೆಮಿಸ್ಟ್ರಿ ಸಂಜೆ ಮುಂದೆ ಹಾಕೊಂಡ್ರಿ, ಮುಂಜಾನೆ ಮ್ಯಾಥ್ಸ್ ಹಾಕೊಂಡ್ರಿ. ಓಕೆ ಹಾಂ. ಸೊ 45 ಮಿನಿಟ್ಸ್ ಮ್ಯಾಕ್ಸಿಮಮ್ 45 ಮಿನಿಟ್ಸ್. ಈಗ 5:30 to 7:30 ಪೂರ ಅಭ್ಯಾಸದಿದ್ದು, ಮತ್ತು ಇದ್ರಾಗ ಬ್ರೇಕ್ ಅನ್ಬೇಡ್ರಿ. ಬ್ರೇಕ್ ಎಲ್ಲ ತೆಗ್ದ ಅಭ್ಯಾಸದ ಮಾಡಿ ಇಲ್ಲಿ ಇವನ್ನ. ಹಾಂ. ಸೊ ಈಗ ನೆಕ್ಸ್ಟ್ ಏನು ಮಾಡೋದು? ಆಫ್ಟರ್ 45 ಮಿನಿಟ್ಸ್ ನೆಕ್ಸ್ಟ್ ಏನು ಮಾಡೋದು? 5 ನಿಮಿಷ ಗ್ಯಾಪ್ ಕೊಡ್ತೀನಿ ಬೇಕಾದ್ರೆ. 6:20 to 7:30 ಥೇರಿ ರಿವಿಷನ್. ಥೇರಿ ರಿವಿಷನ್ ಬೇಡ, ಥೇರಿ ಇಲ್ಲಿ ಬ್ರಾಕೆಟ್ನಾಗ ಬರ್ತೀನಿ ನೋಡ್ರಿ. ನಾ ಆನ್ ಗೋಯಿಂಗ್ ಚಾಪ್ಟರ್ಸ್. 6:20 to 7:30 AM. ಥೇರಿ ಅಂದರೆ ಇಲ್ಲಿ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬಾರ್ದು ನಾವು ಅಂತ ಅಲ್ಲ. ಥೇರಿ ಅಂದ್ರೆ ಬೋರ್ಡ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ. ಸೊ ಥೇರಿ ಇದು ಆನ್ ಗೋಯಿಂಗ್ ಚಾಪ್ಟರ್ಸ್ ಅಂದರೆ ಕೆಮಿಸ್ಟ್ರಿ ಸದ್ಯ ಏನು ನಡೆದೈತಿ, ಎಲೆಕ್ಟ್ರೋಕೆಮಿಸ್ಟ್ರಿ, ಸಾಲಿಡ್ ಸ್ಟೇಟ್, ಅದ್ರದ್ದು ಏನೇನು ಸದ್ಯ ನಡೆದೈತಿ ಅದನ್ನು ಓದೋದು. ಅಲ್ಲೇನು ಡಿರೈವೇಷನ್ಸ್ ಬಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡೋದು, ಅಲ್ಲೇನು ಪ್ರಾಬ್ಲಮ್ಸ್ ಬಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡೋದು. ಇದು 6:20 to 7:30. ಇಲ್ಲಿಗೆ ಮುಂಜಾನೆ ಮುಗೀತಿಲ್ಲ. 1ನೇ ಸೆಷನ್ ಮುಗೀತು. ನಮ್ಮ ಸೆಷನ್ 1 ಇದು ನನ್ನ ಪ್ಲ್ಯಾನ್. ಇಲ್ಲಿ ನೀವು ಕೆಮಿಸ್ಟ್ರಿ ಬದಲಿ ಮ್ಯಾಥ್ಸ್ ಹಾಕ್ಕೊಂಡ್ರೆ ನಾ ಈಗ ಅಲ್ಲಿ ಈವ್ನಿಂಗ್ ಸೆಷನ್ ಒಳಗೆ ಮ್ಯಾಥ್ಸ್ ಹೇಳ್ತೀನಿ, ಅದನ್ನು ಇಲ್ಲಿ ಹಾಕೋರಿ, ಕೆಮಿಸ್ಟ್ರಿ ಅಲ್ಲಿ ಹಾಕೋರಿ. ಓಕೆ. ಇದನ್ನ ಇಷ್ಟೆಲ್ಲ ವಿಚಾರ ಮಾಡ್ಕೊಂಡು ಏನೋ ಬಂದು ಸೀರಿಯಸ್ ಆಗಿ ತೊಗೊಂತಿರಲಿಲ್ಲ. ಹಾಂ, ಇಂಪ್ಲಿಮೆಂಟ್ ಮಾಡಿರಿ. ಮತ್ತು ನಾನು ನಿಮ್ಮ ಸಂಬಂಧ ತಲೆ ಕೆಡ್ಸ್ಕೊಂಡಿಲ್ಲ, ಬಟ್ ವಿಚಾರ ಮಾಡಿ ಓಕೆ ಇದು ಪರ್ಫೆಕ್ಟ್ ಆಗುತ್ತಾ ಅಂತ ನನಗೆ ಅನ್ಸೈತಿ. ಸೊ ನನಗೆ ಅನ್ಸೈತಿ ಅಂದ್ರೆ ಅದು ಇರ್ತೈತಿ. ಸೊ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಇದನ್ನು ಫಾಲೋ ಮಾಡಿದ್ರೆ. ಇದನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ ಗೊತ್ತನ್ರಿ, ಪ್ರಾಬ್ಲಮ್ ಏನಾಗ್ತಿರುತ್ತೆ, ಎಲ್ಲರಿಗೂ ಓದ್ತಿರ್ತಾರೆ, ಎಲ್ಲರೂ ಆರ್ಗನೈಸ್ಡ್ ವೇ ಒಳಗೆ ಓದ್ತಿರಂಗಿಲ್ಲ. ಆರ್ಗನೈಸ್ಡ್ ವೇ ಒಳಗೆ ಓದೋದಂದ್ರೆ ಏನು, ಒಂದು ಸಬ್ಜೆಕ್ಟ್ ಹಿಂದೆ ಹೋಗ್ಬಿಡ್ತೈತಿ, ಇನ್ನೊಂದು ಸಬ್ಜೆಕ್ಟ್ ಮುಂದೆ ಹೋಗ್ಬಿಡ್ತೈತಿ. ಆದ್ರೆ ಆ ಸಬ್ಜೆಕ್ಟ್ನಾಗ ಥಿಯರಿ ಪರ್ಫೆಕ್ಟ್ ಇರ್ತೀರಿ, ಕಾಂಪಿಟೇಟಿವ್ ಎಲ್ಲ ಚಿಕ್ಕಾಗಿರ್ತೈತಿ. ಇನ್ನೊಂದು ಯಾವುದೋ ಸಬ್ಜೆಕ್ಟ್ನಾಗ ಕಾಂಪಿಟೇಟಿವ್ ಸ್ವಲ್ಪ ಮಾಡಿರ್ತೀರಿ, ಥಿಯರಿ ಏನೂ ಮಾಡಿರಂಗಿಲ್ಲ. ಒಂದು ಸ್ವಲ್ಪ ಚಾಪ್ಟರ್ಸ್ ಆಗಿರ್ತಾವೆ, ಒಂದು ಆಗಿರಂಗಿಲ್ಲ, ಏನೇನೋ ಮಾಡಿರ್ತೀರಿ. 6 ದಿವಸ 4 ತಾಸು ಓದ್ತಿರ್ತೀರಿ, ಅಂದ್ರೆ ರಿಸಲ್ಟ್ ಬರ್ತಿರಂಗಿಲ್ಲ. ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಓದೋದು ಆ 4 ತಾಸು ನಡೆಯಂಗಿಲ್ಲ, ಮಿನಿಮಮ್ 5 ತಾಸು ಮಾಡಬೇಕು. ಅದನ್ನು ಪ್ರೊಡಕ್ಟಿವ್ ಆಗಿ ಮಾಡಬೇಕು, ಪರ್ಫೆಕ್ಟಾಗಿ ಮಾಡಬೇಕು. ಅದಕ್ಕೆ 5 ಟೈಮ್ ಟೇಬಲ್. ಸೊ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಓಕೆ, ಸೆಷನ್ 1 ಆಯ್ತು. ನಿಮ್ಗೆ ಇದು ಬರ್ಕೊಳ್ಳೋದು ಬ್ಯಾಸ್ ಆಗ್ತಂದ್ರೆ ನಾಳೆ ಹಾಕ್ತೀನಲ್ಲ, ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡ್ರಿ. ಸೆಷನ್ 2 ಬಗ್ಗೆ ಮಾತಾಡೋಣ ಈಗ. If your session 1 5:30 to 7:30 was in a chemistry, session 2 will be maths. If your session 1 was maths, session 2 will be chemistry. ಅದನ್ನು ನೀವು ಬದಲ ಮಾಡ್ಕೊರಿ. ನನಗೆ ಅನ್ಸುತ್ತೆ ಆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಮೊಬೈಲ್ ಸಿಗುತ್ತಿಲ್ಲ ನೀವು ಮುಂಜಾನೆ. ಹಾಂ, ಆ ಪ್ರಾಬ್ಲಮ್ ಇದ್ದವರು ನೀವು ಸೆಟ್ ಮಾಡ್ಕೊರಿ ಉಲ್ಟಾ ಪಲ್ಟ, ಅಥವಾ ನಿಮ್ಗೆ ಹೆಂಗೆ ಬೇಕು ಹಂಗೆ ನಿಮ್ಮ ಚಾಯ್ಸ್. ನಮಗೆ ಒಂದಿಷ್ಟು ಮಂದಿಗೆ ಹಿಂಗಿರುತ್ತೆ, ನಾನು ಮುಂಜಾನೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕು ಅನ್ಸುತ್ತೆ ನಂಗೆ ಮ್ಯಾಥ್ಸ್. ಸೊ ಅದು ನಿಮ್ಮ ಡಿಸಿಷನ್. ಓಕೆ, ಸೆಷನ್ 2 ನಂದು ಟೈಮಿಂಗ್ ಏನು, ಇದನ್ನು ಕೇಳಕ್ಕೆ ಬರೀತೀನಿ ನಾನು. ಟೈಮಿಂಗ್ ಏನು, 7:30 to 9 PM. 7:30 to 9 PM. 7:30 PM to 9 PM.
ಅಲ್ಲಿ ಕೆಮಿಸ್ಟ್ರಿ ಮಾಡಿದ್ರಿ ಅಂದರೆ ಇಲ್ಲೇ ಮ್ಯಾಥ್ಸ್, ಇಲ್ಲೇನು ಥೇರಿ. ಥೇರಿ ಅಂದ್ರೆ ಆಬ್ವಿಯಸ್ಲಿ ಇಲ್ಲೇ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತಾ ಮ್ಯಾಥ್ಸ್ನಾಗ, ಹೌದಿಲ್ರಿ? ಆನ್ ಗೋಯಿಂಗ್ ಚಾಪ್ಟರ್ಸ್ ಅಥವಾ ಚಾಪ್ಟರ್, ಹಾಂ, ಆನ್ ಗೋಯಿಂಗ್ ಚಾಪ್ಟರ್ಸ್ 7:30 to 9, ದೀಡ್ ತಾಸು ನಡೆದಿದ್ದು, ಸದ್ದೇ ನಡೆದಿದ್ದು. ಓಕೆ, ಸೆಷನ್ 2 ಇಷ್ಟ. ಸೆಷನ್ 3 ಯಾವ ಟೈಮಿಂಗ್? ಏನು ಟೈಮಿಂಗ್? 9:30 to 11:30. 2 ತಾಸು ಐತಿಲ್ಲ, ಹೌದಿಲ್ಲ? 9:30 to 10:30 ಇಲ್ಲಿ 2 ಡಿವಿಷನ್, 2 ಬೇರೆ ಬೇರೆ ಕ್ಯಾಟಗರಿ ಡಿವೈಡ್ ಮಾಡಿ. 9:30 to 10:30, 10:30 to 11:30 ಎಲ್ಲ ಪಿ ಎಮ್ ಇವು. 9:30 to 10:30 ಕೆಮಿಸ್ಟ್ರಿ, 10:30 to 11:30 ಮ್ಯಾಥ್ಸ್. ಏನು ಅಂದ್ರೆ ಹಳೆ ಚಾಪ್ಟರ್ಸ್ ರಿವಿಷನ್, ಕಂಪ್ಲೀಟೆಡ್ ಚಾಪ್ಟರ್ಸ್. ಇದು ಥೇರಿನ. ಕಾಂಪಿಟೇಟಿವ್ ಎಲ್ಲಿ ಬರಲೇ ಇಲ್ಲಲ್ಲ, ಅದನ್ನು ಹೇಳ್ತೀನಿ ನಿಮ್ಗೆ. ಕಂಪ್ಲೀಟೆಡ್ ಚಾಪ್ಟರ್ಸ್ ಮಾತಾಡಬೇಡ್ರಿ, ನಿಮ್ದು ಏನು ಡಿಸ್ಕಷನ್ ಇದ್ದರೂ ಆಮೇಲೆ. ಇದು ಕಂಪ್ಲೀಟೆಡ್ ಚಾಪ್ಟರ್ಸ್ ಅಂದ್ರೆ ಸೊಲ್ಯೂಷನ್. ಕೆಮಿಸ್ಟ್ರಿದ ಎಕ್ಸಾಂಪಲ್ ತೊಗೊಳೋದಾದ್ರೆ ಸೊಲ್ಯೂಷನ್, ಸರ್ಫೇಸ್ ಕೆಮಿಸ್ಟ್ರಿ, D&F, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಪಿ ಬ್ಲಾಕ್, ಹಾಂ, ಕೆಮಿಕಲ್ ಕೈನೆಟಿಕ್ಸ್, ಹೌದಿಲ್ಲ? ಸಾಲಿಡ್ ಸ್ಟೇಟ್ 10 ಪಾರ್ಟ್ ಮುಗ್ದಾವ, ಅದು ಕಂಪ್ಲೀಟೆಡ್. ಈಗ ಎಲೆಕ್ಟ್ರೋಕೆಮಿಸ್ಟ್ರಿ 10 ಪಾರ್ಟ್ ಮುಗ್ದಾವ, ಅದು ಕಂಪ್ಲೀಟೆಡ್. ಅವೆಲ್ಲ ಕಂಪ್ಲೀಟೆಡ್ ಕ್ಯಾಟಗರಿಗಳು ಬರ್ತಾವೆ. ಅವನ್ನ ಯಾವ್ದು ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಹಳೆ ಚಾಪ್ಟರ್ಸು ಅಂತ ಹೇಳಿ. ನಾನು ಹಳೆ ಚಾಪ್ಟರ್ನಾಗ ಯಾವುದು ಅದಕ್ಕೆ ನೀವು ಲಿಸ್ಟ್ ಮಾಡ್ಬೇಕು. ಆಗಲೇ ಹೇಳಿದೆ ನಾನು, ಈ ಚಾಪ್ಟರ್ಸ್ ನಾನು ಸ್ಟ್ರಾಂಗ್ ಅದೀನಿ, ಇವು ಹಳೆ ಮೇಲೆ ಓದಿನಿ, ಇವು ಓದಿಲ್ಲ. ಸೊ ಯಾವ ಓದಿಲ್ಲ ಅವಾಗ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ, ಅವ್ನು ಇಲ್ಲಿ ಹಾಕೋರಿ. ಆ ಟೈಮ್ ಟೇಬಲು ನಾನು ಮಾಡೋಕ್ಕಾಗಲ್ಲ, ಅದು ನೀವು ನಿಮ್ಮ ಪ್ರಿಫರೆನ್ಸಿಗೆ ಮಾಡಬೇಕು. ನಿಮ್ದು ಹೆಂಗೈತಿ, ಯಾವ ಸಬ್ಜೆಕ್ಟ್ನಾಗ ಎಷ್ಟು ನಿಮ್ದು ಸ್ಟ್ರೆಂತ್ ಐತಿ, ಎಷ್ಟು ಕಂಪ್ಲೀಟ್ ಆಗೈತಿ, ಎಷ್ಟು ಆಗಿಲ್ಲ ಅನ್ನೋದು ನಿಮ್ಗೆ ಒಂದು ಸ್ಟ್ರಾಟಜಿ ಮಾಡಿ ಮಾಡ್ಕೋಬೇಕು. ಮಾಡ್ಕೊತೀರಿ? ಹಾಂ. ಸೊ ಇಲ್ಲಿಗೆ ನಮ್ಮದು 1ನೇ ದಿವಸ ಮುಗೀತು, ಡೇ 1 ಮುಗೀತಿದೆ. ಇಲ್ಲಿ ಬರುತ್ತೆ, ಕಾಣುತ್ತಾ? ಇದು ಎದ್ರ ಟೈಮ್ ಟೇಬಲ್ ಇದೆ? ಡೇ 1 ಅಂದ್ರೆ ಇವತ್ತಿಂದ. ಡೇ 1 ಅಂದ್ರೆ ಇವತ್ತು ಅಂತ ಅನ್ಕೊಡ್ರಿ. ಇವತ್ತಿಂದ ನೀವು ಇಂಪ್ಲಿಮೆಂಟ್ ಮಾಡಿದರೆ ಇವತ್ತು ಆಲ್ರೆಡಿ ಮುಗ್ದೋಗ್ಬಿಟ್ಟಿದಲ್ಲ, ನಾಳಿಂದ ಅನ್ಕೊಳ್ಳಿ. ನೆಕ್ಸ್ಟ್ ಡೇ 2, ಡೇ 1ದ್ದು ಇದು. ಡೇ 2 ಆಬ್ವಿಯಸ್ಲಿ ವಿಲ್ ಬಿ ಫಿಸಿಕ್ಸ್ ಆ್ಯಂಡ್ ಬಯಾಲಜಿ. ಹಾಂ, ಫಿಸಿಕ್ಸ್ ಆ್ಯಂಡ್ ಬಯೋ. ಸೆಷನ್ 1 ಏನು ಟೈಮಿಂಗ್? ಏನು 5:30 to ಏನ್ರಿ 7:30. ಉಳ್ಕಿದೆಲ್ಲ ಸೇಮ್ ಮಾಡೋದು. ಈಗ ಏನಿತ್ತು 5 to 7:30? ಕೆಮಿಸ್ಟ್ರಿ ಇತ್ತು, ಹಾಂ, ಫಿಸಿಕ್ಸ್ ಅಥವಾ ಬಯೋಲಜಿ. ಫಿಸಿಕ್ಸ್ ಚೂಸ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ಏನು ಮಾಡೋದು? 5:30 to 6:15 ವಿಡಿಯೋ ನೋಡೋದು. ಹಾಂ, ನೆಕ್ಸ್ಟ್ 6:20 to 7:30 ಥೇರಿ ರಿವಿಷನ್ ಅಥವಾ ಥೇರಿ ಓದುವುದು ಆಫ್ ಆನ್ ಗೋಯಿಂಗ್ ಚಾಪ್ಟರ್. ಸದ್ದೇ ನಡೆದಿದ್ವು, ಅದರದ್ದು ಡಿರೈವೇಷನ್ಸು, ಅದರದ್ದು ಓದುವುದು, ಅದರದ್ದು ಡೆಫಿನೇಷನ್ಸು, ಅದರದ್ದು ಪ್ರಾಬ್ಲಮ್ಸು ಏನೇನು ಬರ್ತಾವೆ ಎಲ್ಲ. ಓಕೆ, ಹಾಂ. ಆಮೇಲೆ ಕಾಲೇಜಿಗೆ ಬರ್ತೀರಿಲ್ಲ? ಆಮೇಲೆ ವಾಪಸ್ ಮನೆಗೆ ಹೋಗ್ತೀರಿ. ಸೆಷನ್ 2 ಒಳಗೆ ಏನು ಮಾಡೋದು? ಬಯೋಲಜಿ. ಏನು ಮಾಡೋದು ಸೆಷನ್ 2 ಒಳಗೆ? ಏನು ಮಾಡೋದು? ಬಯೋಲಜಿ 7:30 to 9. ನಿಮ್ದು ಮುಂಜಾನೆ ಬಯಾಲಜಿ ಮಾಡಿದ್ರೆ ಸಂಜೆ ಮುಂದೆ ಫಿಸಿಕ್ಸ್. ಏನು ಮಾಡೋದು ಅವಾಗ? ಬಯಾಲಜಿ ಓದುವುದು. ಏನು ಓದೋದು? ಅವಾಗ ನಡೆದಿದ್ದ, ಈಗ 1 ನಡೆದೈತೆ, 2 ನಡೆದವ್ರೆ, 1 ನಡೆದೈತೆ. ಹಾಂ, ಆ ಚಾಪ್ಟರ್ ಬಯಾಲಜಿ ಒಳಗೆ ಫ್ಯಾಕ್ಟ್ಸ್ ಭಾಳ ಇರ್ತಾವೆ, ಹೌದು, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲಿ ಅರ್ಥ ಮಾಡ್ಕೊಳಕ್ಕೆ ನೆನಪಿಡೋದು ಭಾಳ ಇರುತ್ತೆ. ಹಾಂ, ಸೊ ಅದನ್ನೆಲ್ಲ ನೀವು ಅದನ್ನು ಹೆಂಗೆ ಮಾಡ್ಕೋಬೇಕು ನಿಮಗೆ ಬಿಟ್ಟಿದ್ದವು. ಚಾರ್ಟ್ ಟಿಕೆಟ್ ಹಾಕ್ಕೊಂಡು ಹೆಂಗೆ ನೆನಪಿಟ್ಕೊಳ್ಬೇಕು, ಏನಾರ ಟ್ರಿಕ್ಸ್ ಎಲ್ಲ ಮಾಡಿ, ಅದು ಇಟ್ಸ್ ಲೆಫ್ಟ್ ಟು ಯು. ಸೊ ಬಯೋ ಸ್ಪೆಂಡ್ ಮಾಡ್ಬೇಕು, ಟೈಮ್ ಓದ್ಬೇಕು, NCERT ಓದ್ಬೇಕು ಅಥವಾ ನಿಮ್ಮ ಬೇಸ್ ಬುಕ್ ಓದ್ಬೇಕು. ನೀವು ಡಿಸೈಡ್, ಅಥವಾ ನಿಮ್ಮ ಮ್ಯಾಮಿಗೆ ಕನ್ಸಲ್ಟ್ ಮಾಡಿ ನೀವು ಡಿಸೈಡ್ ಮಾಡಿರಿ. ಸೊ 7:30 to ಏನದು 9 ಬಯೋಲಜಿ ಅವಾಗ ನಡೆದಿದ್ದು ಮುಗೀತು. ನೆಕ್ಸ್ಟ್ 9:30 to 11:30 ಅಗೇನ್ ಏನಾಗುತ್ತೆ ರೀ? 9:30 to 10:30 ಫಿಸಿಕ್ಸ್, 10:30 to 11:30 ಬಯೋ. ಹೌದಿಲ್ಲ? ಇಲ್ಲೇ ಫಿಸಿಕ್ಸ್, ಇಲ್ಲೇ ಬಯೋ.
ಕಂಪ್ಲೀಟೆಡ್ ಚಾಪ್ಟರ್ಸ್. ಅಗೇನ್ ಕಂಪ್ಲೀಟೆಡ್ ಚಾಪ್ಟರ್ಸ್ ಅಂದ್ರೆ ಫಿಸಿಕ್ಸ್ನಾಗ ಆಲ್ರೆಡಿ ಮುಗಿದಿದ್ದು, ಬಯಾಲಜಿ ಒಳಗೆ ಆಲ್ರೆಡಿ ಮುಗಿದಿದ್ದು ಥೇರಿ. ಇವನ್ನೇನು ಮಾಡ್ಬೇಕು, ರಿವೈಸ್ ಮಾಡ್ಬೇಕು. ಯಾವ ಚಾಪ್ಟರ್ನ ಹೊಳ್ಳೆ ಮಾಡಿರಿ ಅದನ್ನ ಸ್ಟಾರ್ಟ್ ಮಾಡಬೇಡ್ರಿ. ಮೊದಲು ಯಾವ ಒಮ್ಮೆ ರಿವೈಸ್ ಆಗಿಲ್ಲ, ಅವಾಗಷ್ಟು ಅವ್ನು ಓದಿಟ್ಟಿದ್ದೆ ಕಲಿಸಿದಾಗ, ಈಗೇನು ನೆನಪೇ ಇಲ್ಲ ಅಂಥವು ಇಲ್ಲಿ ಹಾಕೋರಿ. ಅದ್ರ ಲಿಸ್ಟ್ ಮಾಡ್ರಿ ಅಂತ ಹೇಳಕತ್ತೀನಿ ನಾನು. ಹಾಂ, ಸೊ ಅವನ್ನೆಲ್ಲ ಹಾಕ್ಕೋಬೇಕು. ಈಗ ಡೇ 2 ಮುಗೀತು. ಡೇ 3 ವಿಲ್ ಬಿ ಅಗೇನ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್. ಆರ್ ಯು ಗೆಟಿಂಗ್ ದಿಸ್? ಹಾಂ, ಈ ಡೇ 3 ಬಂದಾಗ ನೀವು ಲ್ಯಾಂಗ್ವೇಜನ್ನು ಇಲ್ಲೇ ನೀವು ಇಂಗ್ಲೀಷ್ ಅಂತೂ ಇದ್ದೇ ಇರ್ತೈತಿ, ಕನ್ನಡ/ಹಿಂದಿ ಇದನ್ನು ನೀವು ನಡು ಗ್ಯಾಪ್ನಾಗ ಓದ್ತಿರೋ ಅಥವಾ ಇದ್ರಾಗ ಒಂದು ಅರ್ಧ ತಾಸು ಸಬ್ಜೆಕ್ಟ್ಸ್ ಕಡಿಮೆ ಮಾಡಿ ಹಾಕ್ಕೊಂತಿರೋ ಹಾಕೋರಿ. ಒಟ್ಟು 3 ದಿವಸಕ್ಕೆ ಒಮ್ಮೆ ಲ್ಯಾಂಗ್ವೇಜಸ್ ಬರಬೇಕು. ಓಕೆ ಓಕೆ ಓಕೆ. ಸೊ ಈಗ ಡೇ 3 ಏನು, ಸೆಷನ್ 1 ಟೈಮಿಂಗ್ ಏನು ನಮ್ದು 5:32 ಏನ್ರಿ 7:30 AM ಹೌದಲ್ಲ? ಹೌದಲ್ರಿ? ಹಾಂ, ಡೇ 3 ಅಗೇನ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಂತು. ಇಲ್ಲೇ ಏನು ಮಾಡೋದು ಅಂದ್ರೆ ಸೆಷನ್ 1 ಇದು ಸೇಮ್ ಆಸ್ ಡೇ 1, ಸೇಮ್ ಆಸ್ ಡೇ 1. ಸೆಷನ್ 2 ಟೈಮಿಂಗ್ ಏನು 7:30 to 9 PM, ಸೇಮ್ ಆಸ್ ಡೇ 1. ಅಂದ್ರೆ ಇಲ್ಲೇನಿತ್ತು ಫಸ್ಟ್ 40 ನಿಮಿಷ ವಿಡಿಯೋ ನೋಡೋದು, ಆಮೇಲೆ ಕೆಮಿಸ್ಟ್ರಿದು ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಥಿಯರಿ ಓದೋದು, ಡೆಫಿನೇಷನ್ಸ್ ಓದೋದು, ಡೆರೈವೇಷನ್ಸ್ ಮಾಡೋದು ಆಫ್ ಆನ್ ಗೋಯಿಂಗ್ ಚಾಪ್ಟರ್ಸ್. ಇಲ್ಲೇನು ಮಾಡೋದು, ಬಯಾಲಜಿ ಸಾರಿ ಮ್ಯಾಥ್ಸ್ ಏನು ಮಾಡೋದು, ಯಾವ ಚಾಪ್ಟರ್ ನಡೆದಿರ್ತೀವಿ ಅದ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಅದ್ರದ್ದು ಏನ್ರಿ ಇದ್ರೆ ಡೆರೈವೇಷನ್ಸ್ ಇದ್ರೆ ಅದನ್ನು ಮಾಡೋದು. ಇದು ಚೇಂಜ್ ಆಗುತ್ತೆ ಡೇ 3 ಬರಲ್ಲ. ಇದು ಡೇ 3 ಸೆಷನ್ 3 ಅಷ್ಟೇ ಚೇಂಜ್ ಮಾಡಿದ್ರಿ ನಾ. ಸೆಷನ್ 1 ಸೆಷನ್ 2 ವಿಲ್ ರಿಮೇನ್ ಸೇಮ್ ಆಸ್ ಡೇ 1. ಈಗ ಡೇ 1 ಕೆಮಿಸ್ಟ್ರಿ ಮ್ಯಾಥ್ಸ್, ಡೇ 2 ಫಿಸಿಕ್ಸ್ ಬಯಾಲಜಿ, ಡೇ 3 ಅಗೇನ್ ಕೆಮಿಸ್ಟ್ರಿ ಮ್ಯಾಥ್ಸ್. ಆ ಕೆಮಿಸ್ಟ್ರಿ ಮ್ಯಾಥ್ಸ್ ಡೇ 1 ಸೆಷನ್ 1 ಸೆಷನ್ 2 ಸೆಷನ್ 3 ಹೆಂಗಿದ್ದು ಸೆಷನ್ 1 ಸೆಷನ್ 2 ವಿಲ್ ರಿಮೇನ್ ಸೇಮ್, ಬಟ್ ಡೇ 1 to ಡೇ 3 ಕಂಪೇರ್ ಮಾಡಿದ್ರೆ ಸೆಷನ್ 3 ವಿಲ್ ಚೇಂಜ್. ಸೆಷನ್ 3 ಒಳಗೆ ಏನಿದ್ದು, ಡೇ 1 ಏನಿದ್ದು ಇಲ್ಲಿ 9:30 to 10:30 ಕೆಮಿಸ್ಟ್ರಿ, 10:30 to 11:30 ಮ್ಯಾಥ್ಸ್. ಇಲ್ಲೇನಿದ್ವು ಕಂಪ್ಲೀಟೆಡ್ ಚಾಪ್ಟರ್ ರಿವಿಷನ್ ಇತ್ತು. ಅದ್ರ ಬದಲಿ ಇಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್. 1ನೇ ದಿವಸ ಕೆಮಿಸ್ಟ್ರಿ ಮಾಡೋ ಮುಂದೆ ಹಳೆ ಚಾಪ್ಟರ್ದು ರಿವಿಷನ್ ಮಾಡಿದ್ರೆ ಅದು ಅರ್ಧ ಆಗಿತ್ತು ಅನ್ಕೋರಿ. ಮತ್ತು ಕೆಮಿಸ್ಟ್ರಿ ಮ್ಯಾಥ್ಸ್ ಬಂದಾಗ ಅದು ಅರ್ಧನ ಆಗಿರಲಿಲ್ಲ, ನಡೀತೈತಿ. ಇದನ್ನ ಬಿಟ್ಟು ಅದನ್ನ ಮಾಡಬೇಡ್ರಿ. ಮತ್ತು 4th ಡೇ ಆದ್ಮೇಲೆ 5th ಡೇ ಕೆಮಿಸ್ಟ್ರಿ ಬರುತ್ತಿಲ್ಲ, ಬರಬೇಕು. ನೀವು ಮಾಡಿದ್ರ ಹೌದಲ್ಲ? ಅವಾಗ ಆ ಚಾಪ್ಟರ್ ಅರ್ಧ ಆಗಿದ್ರೆ ರಿವಿಷನ್ ಕಂಟಿನ್ಯೂ ಮಾಡಿರಿ. ಬಟ್ 3rd ಡೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಕೆಮಿಸ್ಟ್ರಿದು. ಇಲ್ಲೇ ಮ್ಯಾಥ್ಸ್ ಸ್ಟೂಡೆಂಡರ್. ಹಾಂ, ಯಾವ ಚಾಪ್ಟರ್ ಮಾಡ್ಬೇಕು ಅಗೇನ್ ಇದಕ್ಕೂ ಒಂದು ನೀವು ಲಿಸ್ಟ್ ಮಾಡ್ಬೇಕು. ನಾ ಒಂದು ಇನ್ನೂ ಚಲೋನ ಮಾಡಿಲ್ಲ ಅಂದ್ರೆ ಯಾವ್ದಾರು ಹಾಕೋರಿ. ಸ್ವಲ್ಪ ಮಾಡಿ ಒಂದು 2-3 ಚಾಪ್ಟರ್ ಅವು ಆಗ್ಯಾವು, ಯಾವ ಆಗಿಲ್ಲ ಇದನ್ನು ನೋಡ್ಬೇಕು. ಲಕ್ಷ ಕೊಡ್ರಿ. ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾವ ಆಗಿಲ್ಲ ಯಾವ ಆಗ್ಯಾವು ಅಂತ ಲಿಸ್ಟ್ ಮಾಡಬೇಕು. ಯಾವ ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಅಲ್ಲ ಅನ್ನೋದು ಲಿಸ್ಟ್ ಮಾಡಬೇಕು. ಈ ಲಿಸ್ಟ್ ಕೆಮಿಸ್ಟ್ರಿದು ನಾ ಕೊಡ್ತೀನಿ. ಕರ್ನಾಟಕ CET, ನೀಟ್, JEE ಲೆವೆಲಿಗೆ ಇವು 3 ಎಕ್ಸಾಮ್ಸಿಗೂ ಕೆಮಿಸ್ಟ್ರಿ ಒಳಗೆ ಯಾವ್ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್, ಯಾವ್ಯಾವ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಅವು ಇಲ್ಲ ಇಗ್ನೋರ್ ಮಾಡ್ಬೇಕಂತಲ್ಲ, ಇದರಷ್ಟು ಅವು ಇಂಪಾರ್ಟೆಂಟ್ ಅಲ್ಲ, ಆ ಲಿಸ್ಟ್ ನಾ ಕೊಡ್ತೀನಿ. ಉಳ್ಕಿದ್ದನ್ನು ಬೇರೆ ಬೇರೆ ಟೀಚರ್ಸ್ ಕಡೆ, ರೆಸ್ಪೆಕ್ಟಿವ್ ಟೀಚರ್ಸ್ ಕಡೆ ಇಸ್ಕೊರಿ. ಓಕೆ? ಹಾಂ, ಡೇ 4ಗೆ ಏನು ಮಾಡ್ಬೇಕು? Physics and biology. Day 4 session 1 will be same as day 2. Session 2 will be same as day 2. Ille 9:30 to 10:30 physics competitive exam preparation, 10:30 to 11:30 biology competitive exam preparation. ಇದು ಒಂದು ಲೆವೆಲ್ಗೆ ನಿಮ್ಗೆ ಅರ್ಥ ಆಯ್ತಾ? ಹಾಂ. 5th ಡೇಕ್ಕೆ ಏನು ಮಾಡೋದು? ಹಾಂ,
ಡೇ 1 ಏನಿತ್ತು ನಮ್ದು ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್. ಸೆಷನ್ 1 ಸೆಷನ್ 2 ವಿಲ್ ಬಿ ಸೇಮ್. ಸೆಷನ್ 3 ಏನು ಬರ್ತಾವೆ 9:30 to 10:30 ಕೆಮಿಸ್ಟ್ರಿ ಹಳೆ ಕಂಪ್ಲೀಟೆಡ್ ಚಾಪ್ಟರ್ ರಿವಿಷನ್. ಆಮೇಲೆ 10:30 to 11:30 ಮ್ಯಾಥ್ಸ್ ಕಂಪ್ಲೀಟೆಡ್ ಚಾಪ್ಟರ್ ರಿವಿಷನ್. ಅರ್ಥ ಆಗತೈತಿ? ಹಿಂಗೆ ನೀವು ಈ ಟೈಮ್ ಟೇಬಲ್ ಹಾಕ್ಕೊಂಡು ಹಿಂಗೆ ಫಾಲೋ ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ನಾಗೂ ಹಿಂದೆ ಉಳಿಯಂಗಿಲ್ಲ, ಥಿಯರಿ ಒಳಗೂ ಹಿಂದೆ ಉಳಿಯಂಗಿಲ್ಲ, ಯಾವ ಸಬ್ಜೆಕ್ಟ್ನಾಗೂ ಹಿಂದೆ ಉಳಿಯಂಗಿಲ್ಲ. ಕರೆಕ್ಟ್ ಎಲ್ಲ ಸಬ್ಜೆಕ್ಟು ಮುಂದೆ ಹೋಗ್ತಾವು. ಇದ್ರ ಜೋಡಿ 3 ದಿವಸಕ್ಕೆ ಒಂದೊಂದು ಲ್ಯಾಂಗ್ವೇಜ್ ನೀವು ಯಾವ್ದು ಹಾಕ್ಕೊಂತೀರಿ ನಿಮಗೆ ಬಿಟ್ಟಿದ್ದು ಹಾಕ್ಕೊಂಡು ಅದನ್ನು ಮಾಡ್ಕೊಂತ ಹೋದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪರ್ಸೆಂಟೇಜು ಮಸ್ತ್ ಆಗುತ್ತೆ. ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಂತ ಮಾಡಿದ್ರಿ ಅದು ಮಸ್ತ್ ಆಗುತ್ತೆ. ಇದು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಇದನ್ನು ಪೂರ ನೀವು ಸ್ಟಡಿ ಮಾಡಿರಿ. ಆಮೇಲೆ ನಿಮ್ಮ ಲಿಸ್ಟ್ ನೀವು ಇಂಡಿವಿಜುವಲಿ ಪ್ರಿಪೇರ್ ಮಾಡಿರಿ. ಈ ಚಾಪ್ಟರ್ಸ್ ಈ ಸಬ್ಜೆಕ್ಟ್ ಒಳಗೆ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ 14 ಚಾಪ್ಟರ್ ಬರೀರಿ. 2 ಹೋಗಿದ್ದನ್ನು ಬಿಟ್ಟು ಹೇಳತ್ತೀನಿ ನಾ. ಪೂರ ಬರೆದು ಇದು ನಾ ಸ್ಟ್ರಾಂಗ್ ಇದ್ದೀನಿ, ಇದು ನಾ ಸ್ಟ್ರಾಂಗ್ ಇದ್ದೀನಿ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. ಸೊ ಯಾವ ಇಲ್ಲ ಇಲ್ಲ ಅಂತ ಬರ್ತಾವು ಮೊದಲು ಹಾಕೋರಿ ಅವನಿಲ್ಲ. ಅರ್ಥ ಆಗತೈತಿ? ಸೊ ಒಂದು ಲೆವೆಲ್ಗೆ ಇದನ್ನ ಹೇಳ್ಕೊಟ್ಟಿದ್ದು ನಿಮ್ಗೆ ಹೆಲ್ಪ್ ಆಗುತ್ತಾ? ಹಾಂ, ಯಾವಾಗ ಹೆಲ್ಪ್ ಆಗುತ್ತಾ? ಇಂಪ್ಲಿಮೆಂಟ್ ಮಾಡಿದ್ರೆ. ಐ ಹೋಪ್ ಯು ವಿಲ್ ಇಂಪ್ಲಿಮೆಂಟ್. ವಿಲ್ ಯು? ಓಕೆ, ಥ್ಯಾಂಕ್ ಯು. ಸಂಡೇ ಏನು ಮಾಡಬೇಕು? ಯಾರೋ ಸಂಡೇ ಅಂತೇನೋ. ಹಾಂ, ಸಂಡೇ ಏನು ಮಾಡಬೇಕು? ಮರುದಿವ್ಸ ಟೆಸ್ಟ್ ಇರ್ತದೆ, ಅದು ಓದ್ತಿರ್ತೀರಾ? ಹಾಂ, ಜರ್ನಲ್ ಬರೀ. ಹಾಂ, ಅಂಥವೆಲ್ಲ ಮಾಡಿರಿ. ಅಷ್ಟು ಮೀರಿ ಟೈಮ್ ಉಳಿತು ಸ್ವಲ್ಪ ಟೈಮ್ ಪಾಸ್ ಮಾಡಿರಿ.